RTN ಪ್ರಮೀಳಾ ರಾವ್, ಫಾಸ್ಟ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು. ಇವರಿಗೆ ಕೂಡ ಕ್ಲಬ್ನ ಸಮಯಕ್ಕೆ ಆಗಮಿಸಿದ್ದೀರಿ, ಅಷ್ಟು ದೂರದಿಂದ ಬಂದಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಝೋನ್ 3ಯ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಂದಿನಿ ರಘುಚಂದ್ರನ್, ಇವರು ಝೋನಲ್ ಲೆಫ್ಟಿನೆಂಟ್ ಝೋನ್ 3. ಇವರು ಕೂಡ ಬಹುಶಃ ಬೇಗ ಬಂದಿದ್ದಾರೆ, ನಮ್ಮ ಸಮಯಕ್ಕಿಂತ ಮೊದಲೇ ಬಂದಿದ್ದಾರೆ. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು PDG ಕೃಷ್ಣ ಶೆಟ್ಟಿ, ಇವರು ಕೂಡ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಇವರು ಬರ್ತಾರೆ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ಸರಿಯಾದ ಸಮಯಕ್ಕೆ ಆಗಮಿಸಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ಇನ್ನು IPDG ಪ್ರಕಾಶ್ ಕಾರಂತ್, ಇನ್ನು ಎಲ್ಲ ನಮ್ಮ ಎಲ್ಲ ಕಡೆ ಅಸಿಸ್ಟೆಂಟ್ ಗವರ್ನರ್ ಆಗಮಿಸಿದ್ದಾರೆ, ಬೇರೆ ಬೇರೆ ಝೋನಿನವರು ಕೂಡ. ಇವರಿಗೆ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರು ಕೂಡ ತುಂಬ ಮಂದಿ ಬಂದಿದ್ದಾರೆ, ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಸತೀಶ್ ಬೋಳರ್, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಮುಖ್ಯವಾಗಿ ಈ ಕಾರ್ಯಕ್ರಮಗಳು ನಮ್ಮ ಪ್ರೆಸಿಡೆಂಟ್ ಅಧ್ಯಕ್ಷರಿಲ್ಲದೆ ಯಾವ ಕಾರ್ಯಕ್ರಮವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ನಮ್ಮ ಝೋನಿನ 2, 3ಯ ಎಲ್ಲ ಪ್ರೆಸಿಡೆಂಟ್ ಆಗಮಿಸಿದ್ದೀರಿ. ತಮಗೆಲ್ಲರಿಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು ಕೂಡ ಆಗಮಿಸಿದ್ದೀರಿ. ನಮ್ಮ ಒಂದು ಕರೆಯ ಮೇರೆಗೆ ಪ್ರೀತಿ ಇಟ್ಟು ಬಂದಿದ್ದೀರಾ. ತಮಗೆ ಇದು ನಮಗೆ ದೇರಳಕಟ್ಟೆ ರೋಟರಿ ಕ್ಲಬ್ಬಿನಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಕೆಲವು ಪುತ್ತೂರು ಬೇರೆ ಬೇರೆ ಕಡೆಯಿಂದ ಕ್ಲಬ್ಬಿನಿಂದ ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ದೇರಳಕಟ್ಟೆಯ ರೋಟರಿ ಮಿತ್ರರಿಗೆ ಎಲ್ಲರಿಗೆ ಕೂಡ, ಎಲ್ಲ ಬಂಧು ಮಿತ್ರರು ಆಗಮಿಸಿದ್ದೀರಿ, ತಮ್ಮ ಸಮಯವನ್ನು ಪಾಲಿಸಿದ್ದೀರಿ, ಕರೆಕ್ಟ್ ಕ್ಲಬ್ನ ಸಮಯಕ್ಕೆ ಆಗಮಿಸಿದ್ದೀರಿ. ತಮಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಪುತ್ತೂರಿನಿಂದ ವಿಶ್ವಾಸ ಶಣೆ, ಇವರಿಗೆ ಕೂಡ ಬಂದಿದ್ದಾರೆ, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಾವು ಇಲ್ಲಿ ಮೈಕೈ ಹಿಡಿದು ಬೊಬ್ಬೆ ಹೊಡೆದುಕೊಂಡಿದ್ದರೆ ನಮ್ಮೊಳಗೆ ಮಾತ್ರ ಕೇಳ್ತದೆ, ಅದು ಹೊರಗೆ ಹೋಗಬೇಕಲ್ಲ. ಹೊರಗೆ ಹೋಗ್ಬೇಕಾದ್ರೆ ನಮಗೆ ಮಾಧ್ಯಮಗಳು ಬೇಕು. ಆ ಮಾಧ್ಯಮದಿಂದ ನಾನು ಮಾಧ್ಯಮದವರಿಗೆ ಪ್ರತ್ಯೇಕವಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಮಾಧ್ಯಮದಲ್ಲಿ ನಮ್ಮ ರೋಟರಿ ಕ್ಲಬ್ಬಿನ ಏನೇನು ಕಾರ್ಯಕ್ರಮಗಳು ನಡೀತದೆ ಗೊತ್ತೇ ಆಗುವುದಿಲ್ಲ. ನಾವು ಸಹ ಮೊದಲು ಬರುವ ಮೊದಲು ಏನೋ ರೋಟರಿ ಅಂತ ಹೇಳ್ತಾರೆ, ಏನೋ ಮಾಡ್ತಾ ಇರ್ತಾರೆ ಅಂತ. ಅದರ ಒಳಗೆ ಹೇಗೆ ಸಾಗರದ ಒಳಗೆ ಹೋದರೆ ಮಾತ್ರ ಅದರಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಹಾಗೆಯೇ ಈ ರೋಟರಿ ಕ್ಲಬ್ಬಿಗೆ ಆಗಮಿಸಿದರೆ ಮಾತ್ರ ಗೊತ್ತಾಗ್ತದೆ ಏನೇನು ಸಮಾಜ ಸೇವೆಗಳು ಎಷ್ಟು ನಡೀತದೆ. ಅವರು ಇದ್ದು ಖರ್ಚು ಮಾಡೋದಲ್ಲ, ತಮ್ಮಲ್ಲಿರುವ ಹಣವನ್ನು ಸ್ವಲ್ಪ ಸಮಾಜಕ್ಕೆ ವಿನಿಯೋಗಿಸ್ತಾರೆ. ಅವರು ಕೂಡ ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ, ಅದಕ್ಕಾಗಿ ರಾತ್ರಿಯ ಸಮಯದಲ್ಲಿ ಸಂಜೆಯ ಹೊತ್ತಿನಲ್ಲಿ ನಾವು ಕಾರ್ಯಕ್ರಮವನ್ನು ಇಟ್ಟಿರ್ತೇವೆ. ತಮಗೆ ಮಾಧ್ಯಮದವರಿಗೆ ಎಲ್ಲರಿಗೆ ಕೂಡ ನಮ್ಮ ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ತಾವು ಬಿತ್ತರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾನು ಕಳೆದ ವರ್ಷದ ಪ್ರೆಸಿಡೆಂಟ್ ಇವತ್ತಿಗೆ ಮುಗೀತದೆ, ಆದರೆ ಇದು ಒಂದು ಅನುಭವ ಬಹಳ ಚೆನ್ನಾಗಿದೆ. ಬಹಳ ಒಂದು ಎಲ್ಲರ ಪರಿಚಯ ಆಗ್ತದೆ. ಮತ್ತೊಂದು ನನಗೆ ಈ ZRM ಮೀಟಿಂಗ್ ಬಹಳ ಇಷ್ಟ ಆಗಿದೆ. ಅಲ್ಲಿ ಮೊನ್ನೆ ಹೇಳಿದರು, ನಾವೀಗ ಇಷ್ಟು ಮಂದಿ, ಇದು ಜಾತ್ಯತೀತ ಸಂಘ ಸಂಸ್ಥೆ. ಹೇಗೆ ಜಾತ್ಯತೀತ ಜನತಾ ದಳ ಅಂತೆಲ್ಲ ಇಟ್ಕೊಂಡಿದ್ದಾರಲ್ಲ, ಅದು ಅಲ್ಲ. ಇದು ಜಾತ್ಯತೀತ ನಮ್ಮ ರೋಟರಿ ಕ್ಲಬ್ಬು ಅಥವಾ ನಮ್ಮ ಕ್ಲಬ್, ಇದಕ್ಕೆ ಜಾತ್ಯತೀತ ಅಂತ ಕೊಡಬೇಕು. ಯಾಕೆಂದರೆ ಇಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಉದ್ಯೋಗದ ಇದಿಲ್ಲ. ಅವರು ಎಷ್ಟೇ ದೊಡ್ಡ ಉದ್ಯೋಗದಲ್ಲಿರಲಿ, ಇಲ್ಲಿ ಬರುವಾಗ ಎಷ್ಟು ಚೆನ್ನಾಗಿ ನಗ್ತಾ ಎಲ್ಲರಿಗೆ ಒಂದು ನಮಸ್ಕಾರಗಳನ್ನು ಕೊಡ್ತಾರೆ, ಮಾತಾಡಿಸ್ತಾರೆ. ಇದು ಮುಖ್ಯ.
ಇದು ನಮ್ಮದು. ನಗುಮುಖದಿಂದ ಎಲ್ಲರನ್ನು ಸ್ವಾಗತಿಸುವುದು ಅತಿ ಮುಖ್ಯ. ಆದ್ದರಿಂದ ಅದು ಕಷ್ಟ ಆದರೂ ಹೋಗ್ತಾ ಇದ್ದೆ ನಾನು ಆ ಝೋನಲ್ ಜಟಾರ ಮೀಟಿಂಗಿಗೆ. ಹಾಗೆ ಎಲ್ಲರ ಪರಿಚಯ ಆಯಿತು. ಎಲ್ಲರ ಪರಿಚಯ ಆಗಿ ಪ್ರತಿಯೊಂದಕ್ಕೂ ಒಳ್ಳೆಯ ಸಹಯೋಗವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ದೇರಳಕಟ್ಟೆಯ ಕ್ಲಬ್ಬಿನ ಎಲ್ಲ ಸದಸ್ಯರು. ಫಸ್ಟಿಗೆ ನಾನು ಅಂಜುತ್ತಿದ್ದೆ ಏನಂತ, ನೀವು ಟೀಚರ್ ಅಲ್ವಾ, ನೀವು ಮಾಡೇ ಮಾಡ್ತೀರಿ ಅಂತ ಎಲ್ಲ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಮಾಡಿದರು. ಏನು ಮಾಡಿದ್ದೇನೆ ಅಂತ ಅದು ನಮ್ಮ ಕ್ಲಬ್ಬಿನವರಿಗೆ ಗೊತ್ತಿದೆ, ಹೆಚ್ಚಿನವರಿಗೆ ಗೊತ್ತಿದೆ. ನಾವು ಮಾಡಿದ್ದನ್ನು ನಾನು ಹೇಳಿದರೆ ನನ್ನ ಕಾಲರ್ ಮಾತ್ರ ನಾನು ಇದು ಮಾಡಿದರೆ ಆಗೋದಿಲ್ಲ, ಬೇರೆಯವರು ನಮ್ಮ ಬೆನ್ನು ತಟ್ಟಬೇಕು. ಆದ್ದರಿಂದ ಮಾಡಿದ್ದೇವೆ. ಬಹಳ ಎಲ್ಲರ ಸಹಕಾರ ದೊರೆತಿದೆ. ಎಲ್ಲ ನಮ್ಮ ಕ್ಲಬ್ಬಿನ ಎಲ್ಲರೂ ಇರ್ಬೋದು, ವಿಕ್ರಮ್ ದತ್ತ ಇರ್ಬೋದು, ಪಿ ಡಿ ಶೆಟ್ಟಿ, ಇನ್ನು ರವೀಂದ್ರ ಶೆಟ್ಟಿ ಇರ್ಬೋದು, ಎಲ್ಲರೂ ಅನಂತನ್, ಡಾಕ್ಟರ್ ಅನಂತನ್ ಎಲ್ಲರೂ ಕೂಡ ಹೆಸರು ಹೇಳಿದರೆ ತುಂಬ ಇದೆ. ಎಲ್ಲರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ ಅಂತ ಹೇಳುತ್ತಾ, ನನ್ನ ಅಧ್ಯಕ್ಷರ ಅನುಭವ ಬಹಳ ಚೆನ್ನಾಗಿತ್ತು. ಒಳ್ಳೆಯ ಕಾರ್ಯಕ್ರಮಗಳು ನಡೆದಿದೆ. ಏನೇನು ಮಾಡಬೇಕಾದ ಜಲಸಿರಿ ಇರ್ಬೋದು, ವಿದ್ಯಾಸಿರಿ ಇರ್ಬೋದು, ವನಸಿರಿ ಇರ್ಬೋದು, ಎಲ್ಲವನ್ನು ಕೂಡಿದಷ್ಟು ಮಾಡಿದ್ದೇವೆ. ಸ್ವಲ್ಪ ಜಲಸಿರಿಯ ಕಾರ್ಯಕ್ರಮ ಕಡಿಮೆ ಆಗಿದೆ. ಯಾಕೆಂದರೆ ನೀರು ಕ್ಲೀನ್ ಮಾಡಿಸು ಅಂತ ಹೇಳಿದಾಗ ಎಲೆಕ್ಷನ್ ಬಂತು, ಅವರೇ ಕ್ಲೀನ್ ಮಾಡಿಸಿಬಿಟ್ಟಿದ್ದಾರೆ ವಾಟರ್ ಟ್ಯಾಂಕನ್ನು. ಅದೊಂದು ಭಾಳ ಇಂಟ್ರೆಸ್ಟ್ ಇತ್ತು, ಶಾಲೆಯಲ್ಲಿ ಕುಡಿಯುವ ಮಕ್ಕಳಿಗೆ ಶುದ್ಧ ನೀರು ಬೇಕು ಅಂತ. ಆ ಸಂದರ್ಭದಲ್ಲಿ ಇಲೆಕ್ಷನ್ ಬಂತು. ಅವರು ನಮ್ಮದೆಲ್ಲ ಟ್ಯಾಂಕ್ ಕ್ಲೀನ್ ಆಗಿದೆ, ನೀವು ಬರೋ ವರ್ಷ ಕ್ಲೀನ್ ಮಾಡಿ ಹೇಳಿದರು. ಆಯಿತು, ಬರೋ ವರ್ಷ ಮಾಡುವ ಅಂತ ಹೇಳಿದ್ದೆ. ಈ ವರ್ಷ ನಾವು ಮಾಡ್ತೇವೆ ಹೇಳುತ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ ಹಾಗೂ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ನಮ್ಮ ರೋಟರಿ ಮಿತ್ರರಿಗೆ ಧನ್ಯವಾದಗಳು. ನಮ್ಮ ಅತಿಥಿಗಳನ್ನು ಸನ್ಮಾನಿಸುವ ಒಂದು ಚೊಕ್ಕ ಕಾರ್ಯಕ್ರಮ. ಮೈ ರಿಕ್ವೆಸ್ಟ್ ರೊಟೇರಿಯನ್ ಪ್ರಮೀಲಾ, ರೊಟೇರಿಯನ್ Sapna Alva to kindly come over and felicitate our chief guest, Rotarian Pramila, with a shawl. Rotarian Vikram Datta, the pride of our club, will now felicitate our installation officer and GSR Rotarian MPHF, Dr. D. Devdasara. ನಮ್ಮವರೇ ಆದ ರೊಟೇರಿಯನ್ ಗಿರೀಶ್ ಆಳ್ವ ಅವರು ಈಗ ಮುಂದೆ ಬಂದು ನಮ್ಮ ಕ್ಲಬ್ಬಿನ ಇನ್ನೊಬ್ಬ ಹೆಮ್ಮೆಯ ಪುತ್ರರಾದ ನಮ್ಮ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಪಿ ಡಿ ಶೆಟ್ಟಿ ಅವರಿಗೆ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. I request Rotarian Sangeeta Ananthan to kindly come over and felicitate our zonal lieutenant, Rotarian Nandini Raghuchandran. It's now time for us to listen to the Secretary's report. Rotarian Vani Lokaya ಅವರು ದಯವಿಟ್ಟು ಮುಂದೆ. ಇಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಆತ್ಮೀಯ ಎಲ್ಲ ರೋಟರಿ ಬಂಧುಗಳಿಗೆ ಈ ಒಂದು ಪದಗ್ರಹಣದ ಸುಸಂದರ್ಭದಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, 22-23ನೇ ಸಾಲಿನ ರೋಟರಿ ಕ್ಲಬ್ ದೇರಳಕಟ್ಟೆಯ ಕಾರ್ಯಚಟುವಟಿಕೆಗಳ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷಪಡುತ್ತೇನೆ. ಹಲವಾರು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಸಂಸ್ಥೆಯು ಕಳೆದ ಸಾಲಿನಲ್ಲಿ 4 ಮುಖ್ಯ ಗುರಿಗಳನ್ನು ಸಾಧಿಸಿದೆ. ಜಲಸಿರಿ, ವನಸಿರಿ, ವಿದ್ಯಾಸಿರಿ, ಆರೋಗ್ಯ ಸಿರಿ. ಮಾನವ ನಿರ್ಮಿತ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ಬೆಳವಣಿಗೆ ಈ ಭೂಮಿಗೆ ಮಾರಕವಾಗಿದೆ. ಕೈಗಾರಿಕೆಗಳು ಘನತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ನೀರಿಗೆ ಎಸೆಯುವುದು, ಬೀದಿ ಬದಿಗೆ ಎಸೆಯುವುದು ಸಾಮಾನ್ಯ ವಿಷಯವಾಗಿದೆ. ಕೆರೆ ಬಾವಿಗಳನ್ನು ಮುಚ್ಚಿ ನೀರಿನ ಕೊರತೆಯನ್ನು ತಡೆ ಹಿಡಿಯುವುದು ಈ ಎಲ್ಲ ಸಮಸ್ಯೆಗಳಿಗೆ ಪೂರಕವಾಗಿ ಸ್ವಚ್ಛ ಭಾರತ ಯೋಜನೆಯಡಿ ಜಲಮೂಲವನ್ನು ಬತ್ತದಂತೆ ವನಸಿರಿ ಯೋಜನೆಯನ್ನು ನಮ್ಮ ಸಂಸ್ಥೆಯು ಹಮ್ಮಿಕೊಂಡಿರುತ್ತದೆ. ಶುದ್ಧ ಗಾಳಿ ನೀರಿಗಾಗಿ ಗಿಡ ಮರಗಳನ್ನು ನೆಡುವುದು, ಬೆಳೆಸುವುದು ಸಂಸ್ಥೆಯ ಉದ್ದೇಶವಾಗಿದೆ. ಅದಕ್ಕಾಗಿ ಕೆಲವು ಪ್ರದೇಶಗಳಾದ ಉಳ್ಳಾಲ, ಕನೀರುತೋಟ, ಪಾದೆ, ಕುತ್ತಾರು, ಕೋಟೆಕ್ಕಾರು, ಉಚ್ಚಿಲ, ವೈದ್ಯನಾಥ ನಗರ ಹಾಗೂ ವರ್ಕಾಡಿಯಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಆರೋಗ್ಯ ಸಿರಿ ಯೋಜನೆಯಡಿಯಲ್ಲಿ ಸಂಬಂಧಪಟ್ಟ ಎಲ್ಲ ಆಯಾಕಟ್ಟಿನ ಪ್ರದೇಶಗಳಲ್ಲಿ ವೈದ್ಯಕೀಯ ಶಿಬಿರಗಳನ್ನು ನಡೆಸಲಾಗಿದೆ.
ಅರ್ಹರಿಗೆ ಸಂಸ್ಥೆಯ ವತಿಯಿಂದ ಸಹಾಯ ನೀಡಲಾಗಿದೆ. ದೇರಳಕಟ್ಟೆ, ಬೆಳ್ಮ, ವೈದ್ಯನಾಥ ನಗರ, ಬರ್ಕಾಡಿ, ಬಾಯಾರು ಪ್ರದೇಶಗಳಲ್ಲಿ ಶಿಬಿರಗಳ ಪ್ರಾಯೋಜನವನ್ನು ಅಲ್ಲಿಯ ಜನರು ಪಡೆದಿರುತ್ತಾರೆ. ಪೋಲಿಯೋ ನಿರ್ಮೂಲನದಲ್ಲಿ ಜಗತ್ತಿನಲ್ಲಿ ಸಾಧನೆ ಮಾಡಿದ ರೋಟರಿ ಸಂಸ್ಥೆಯ ಮಹತ್ತರ ಪಾತ್ರ ವಹಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವರ್ಲ್ಡ್ ಪೋಲಿಯೋ ಡೇ ಪ್ರೋಗ್ರಾಂನಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ವಿಚಾರ. ವಿದ್ಯಾಸಿರಿ ಎಂಬ ಮುಖ್ಯ ಮೂಲ ಉದ್ದೇಶದೊಂದಿಗೆ ತನ್ನ ಸಮೀಪದ ಹಲವಾರು ಶಾಲೆಗಳಿಗೆ ಶಾಲಾ ಪುಸ್ತಕ ಮತ್ತು ಬ್ಯಾಗ್ ಅನ್ನು ಸಂಸ್ಥೆಯ ವತಿಯಿಂದ ವಿತರಿಸಲಾಗಿದೆ. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಅರ್ಹ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯು ಮಾಡಿದೆ. ಕ್ರೀಡೆಗೆ ಒತ್ತು ಕೊಟ್ಟು ಸ್ಥಳೀಯ ಪ್ರತಿಭೆ ರಾಷ್ಟ್ರೀಯ ಕ್ರೀಡಾಪಟು ಭಾನುಮತಿಯವರಿಗೆ ಸಂಸ್ಥೆಯಿಂದ ಸನ್ಮಾನಿಸಲಾಗಿದೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೂರಾರು ಜನರ ಪ್ರಾಣವನ್ನು ಕಾಪಾಡಿ ರೈಲು ಅಪಘಾತವನ್ನು ತಪ್ಪಿಸಿದ ಹೆಮ್ಮೆಯ ಮಹಿಳೆ ಮಂಗಳೂರಿನ ಭವಾನಿಯವರನ್ನು ಸಂಸ್ಥೆಯಿಂದ ಗೌರವಿಸಲಾಗಿದೆ. ವೈದ್ಯ ದಿನಾಚರಣೆ, ರಾಜ್ಯೋತ್ಸವ, ಗಾಂಧಿ ಜಯಂತಿಯನ್ನು ಆಚರಿಸುವ ಮೂಲಕ ವೈದ್ಯರು, ಸಂಸ್ಥೆಯ ಪ್ರತಿಭಾನ್ವಿತ ಮಕ್ಕಳು, ವೀರ ಯೋಧರನ್ನು ಗೌರವಿಸಲಾಗಿದೆ. ಸಾಂಸ್ಕೃತಿಕ ಸಾಹಿತ್ಯ ಕಲೆಗಳನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ರೋಟರಿ ದೇರಳಕಟ್ಟೆ ವತಿಯಿಂದ ನಡೆಸಲಾಗಿದೆ. ರೋಟರಿ ಬಂಧುಗಳನ್ನು ಒಂದುಗೂಡಿಸುವ ತುಳುನಾಡಿನ ಸಂತೋಷದ ಕೂಟ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಟಿಡೊಂಜಿ ಕೂಟ ದಿನವನ್ನು ಆಚರಿಸಲಾಗಿದೆ. ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆ ಪ್ರಶಸ್ತಿ ಫಲಕಗಳನ್ನು ಪಡೆದುಕೊಂಡಿರುತ್ತದೆ. ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಡಿಜಿಎ ರೋಟೇರಿಯನ್ ವಿಕ್ರಮದತ್ತ ಹಾಗೂ ರೋಟೇರಿಯನ್ ಡಾಕ್ಟರ್ ಅನಂತನ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಹೆಮ್ಮೆಯ ವಿಚಾರ. ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅವರ ಆರೋಗ್ಯದೊಂದಿಗೆ ಅನ್ನದಾನ ಮಾಡುವುದು ನಮ್ಮ ಸಂಸ್ಥೆಯ ಸೇವೆಯಲ್ಲೊಂದು ವಿಶೇಷ ಕಾರ್ಯಕ್ರಮ. ಸಂಸ್ಥೆಯ ರೋಟರಿ ಬಂಧುಗಳೆಲ್ಲ ಪ್ರತಿ ತಿಂಗಳು ಸೇರಿ ಕುಟುಂಬ ಸಮ್ಮೇಳನ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ. ದೇರಳಕಟ್ಟೆ ರೋಟರಿ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಜನ ಮೆಚ್ಚುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಾಗುತ್ತಿದೆ. ಈ ಒಂದು ಸಾಧನೆಯನ್ನು ಜನರಿಗೆ ಅರಿವು ಮೂಡಿಸುವರೆ ರೋಟರಿ ಇಮೇಜ್ ಸಂಚಾರಿ ಜಾಥಾ ನಡೆಸಲಾಗಿದೆ. ಉಳ್ಳಾಲ ತಾಲೂಕಿನಾದ್ಯಂತ ಜಾಥಾವನ್ನು ಯಶಸ್ವಿಗೊಳಿಸಲಾಗಿದೆ. ರೇಡಿಯೋ, ಬಾನುಲಿ ಕೇಂದ್ರಗಳಲ್ಲಿ ರೋಟರಿಯ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರಿಂದ ಪ್ರಚಾರ ಮಾಡಲಾಗಿದೆ. ಜನರಿಗೆ ಮೂಲ ಉದ್ದೇಶಗಳನ್ನು ತಲುಪಿಸಲಾಗಿದೆ. ಈ ಎಲ್ಲ ಉತ್ತಮ ಸೇವೆಗಳನ್ನು ಗುರುತಿಸಿ ನಮ್ಮ ಕ್ಲಬ್ಬಿಗೆ ಪ್ಲಾಟಿನಂ ಅವಾರ್ಡ್ ಸಿಕ್ಕಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ. ಈ ಒಂದು ರೋಟರಿ ನಡೆದು ಬಂದ ದಾರಿಯಲ್ಲಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಪಾತ್ರ ಮಹತ್ವದ್ದಾಗಿದ್ದು ಎಲ್ಲರಿಗೂ ವಂದಿಸುತ್ತಾ ನನ್ನ ವರದಿಗೆ ಪೂರ್ಣವಿರಾಮ ಬಯಸುತ್ತೇನೆ. ರೋಟರಿ ಕ್ಲಬ್ ದೇರಳಕಟ್ಟೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಗ್ರ ವರದಿಯನ್ನು ನೀಡಿದ ರೋಟೇರಿಯನ್ ವಾಣಿ ಲೋಕಯ್ಯ ಅವರಿಗೆ ವಂದನೆಗಳನ್ನು ಹೇಳುತ್ತಾ, ಈಗ ವೇದಿಕೆ ಮೇಲೆ ಯಾರಿದ್ದಾರೆ ಅಂತ ಗೊತ್ತು ಮಾಡಬೇಕು ಅಂತ ರೋಟರಿಯಲ್ಲಿ ಒಂದು ಸಣ್ಣ ಚರ್ಚೆ ಆಗಿತ್ತು ನಮ್ಮ ಕ್ಲಬ್ ಟ್ರೈನರ್ಸ್ ವೆಬ್ಸೈಟಲ್ಲಿ. ನಂತರ ಮಾಡಬೇಕಾ ಮೊದಲಿಗೆ ಮಾಡಬೇಕಾ ಅಂತ ಕೊನೆಗೆ ತೀರ್ಮಾನ ಆದದ್ದು ಮೊದಲಿಗೆ ಮಾಡಬೇಕು ಅಂತ. ಅದೇ ರೀತಿ ನಾವೀಗ ನಮ್ಮಲ್ಲಿ ಬಂದಿರುವಂತಹ ಘನ ಅತಿಥಿಗಳನ್ನು ಪರಿಚಯಿಸ್ತಾ ಇದ್ದೇವೆ. ಮೈ ಐ ರಿಕ್ವೆಸ್ಟ್ ರೋಟೇರಿಯನ್ ಡಾಕ್ಟರ್ ಅನಂತನ್ to kindly come over and introduce our installation officer, Rotarian Dr. V. Devdas Rai. Good evening to everybody, dignitaries on the dais and dignitaries of the dais and my fellow Rotarians. There is no need to introduce Dr. Devdas Rai. I am sure every one of you know him better than me, but as a protocol, I would like to say a few words. He is a very good friend of mine, so it's with great pleasure I would like to introduce Rotarian Dr. Devdas Rai, multi-PHF, past district governor of our Rotary district, GSR of our club, and the founder or the main cause for Rotary Deralakatte to exist is because of him only. It is with his efforts that RC Deralakatte started, and as one of the charter members, I am very happy that I am here and able to say a few words about Dr. Devdas Rai. He's, on a personal note, he is a great physician, and I have known him for the last 15 to 20 years since I have been in Sheman. He started as a Rotractor and then he became a Rotarian from Modabidri, and now I think he is in RC Central Mangalore. He was a professor of medicine at K.S. Hegde Medical Academy. Then he shifted to AJ Medical College, and now he is the professor and head of Department of General Medicine at Kanachur. And his medical programs are extremely good. He conducts quizzes there, he conducts many teaching programs. And on a personal basis, I know that he is one of the wonderful physicians with a great practice. As a Rotarian, he is one of the most committed persons.
and all of our club would agree with this, that he used to attend our meetings more regularly than many of us. So he used to be there for almost all the meetings, bringing the guest speakers, giving us tips how to improve. So he's been literally the backbone of RC Deralakatte, and we have great pleasure in associating with Dr. Devdas Rai. As the district governor, he's done many wonderful programs. All of you are aware of it. I don't need to go into the details. But many of his programs have had great acclaim. And as mentioned earlier, he's a great quiz master. And the last time when he conducted the quiz, we were lucky to be the first persons to win the prize. But his quiz programs are very good. They are extremely good in quality. And the dinner after that, you don't have to ask. It's fantastic, that also. We at RC Deralakatte are very happy that we are associated with Dr. Devdas Rai. And the fact that I am speaking to you here in front of all of you and saying a few words is mainly because of his efforts to bring up our club. On a personal front, he is married to Dr. Supriya, who is an eminent obstetrics and gynecologist and one of my colleagues in KS Hegde. She's a wonderful person. He has a son who is married and now he is pursuing his higher education in USA. With these few words, I'd like to introduce Dr. Devdas Rai and I welcome him to our gathering. Thank you, sir. Our installation officer, Rotarian Dr. B. Devdas. And Dr. Anita Ravishankar to kindly come over to introduce our chief guest, Rotarian Pramila Rao. Good evening, friends. It's my privilege and pleasure to introduce our chief guest for today, Rotarian Pramila Rao. Originally hailing from Brahmawar, and later on after marriage perhaps she has shifted to Puttur. But if one were to really know her, we would know that she has been very deeply enmeshed in Rotary. And that's why she's here with us today as our chief guest. She joined Rotary well over, I think, 25 years ago and been in Rotary for the last quarter of a century. And having been in various positions, immediately after joining Rotary in the year 1997, she has joined the Inner Wheel Club at Puttur itself. So she's been very active since then. She's started with Rotary Club of Puttur East in 1997. And then, from then onwards, went on to serve the club in different capacities as a club level secretary, as a treasurer, as a bulletin editor twice, and as a club president twice. At the district level, Rotarian Pramila Rao has been the vocational service director. She has been the zonal women empowerment coordinator. She has been the zonal trainer. She has been the zonal lieutenant. She has been the zonal membership development coordinator, as well as being the zonal secretary, besides being the vocational career guidance vice chairman. She's also been very active in the Women in Rotary as its vice chairman. And now, apart from being a full-fledged Rotarian, Pramila Rao is a very active gardener and also is a good cook, having competed in various competitions and won many prizes also. She's very happily married to Rotarian Pradeep Rao and is blessed with 2 children, both of whom are married and working in Canada. Ladies and gentlemen, it's my pleasure to present to you Rotarian Pramila Rao. This evening, in the person of Rotarian Pramila Rao. ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನಮ್ಮ ರೋಟರಿಯ ಎಲ್ಲ ಬಂಧು ಮಿತ್ರರೇ, ನಾನು ಇವಾಗ ನಮ್ಮ ರೋಟರಿಯನ್ PHF PD ಶೆಟ್ಟಿಯವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಡಾಕ್ಟರ್ ಅನಂತನ್ ಹೇಳಿದಂತೆ ನಮ್ಮ PD ಶೆಟ್ಟಿಯವರ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಪ್ರೋಟೋಕಾಲ್ ಏನು ಹೇಳ್ತೀವಿ, ನಮ್ಮ ಶಿಷ್ಟಾಚಾರದ ಪ್ರಕಾರ ಅವರನ್ನು ನಾನು ಈ ಸಭೆಗೆ ಪರಿಚಯವನ್ನು ಮಾಡ್ತೀನಿ. ರೊಟೇರಿಯನ್ PHF PD ಶೆಟ್ಟಿಯವರು PD ಶೆಟ್ಟಿ ಪಿಲಿಕುಂಡ ದೇವ್ ಶೆಟ್ಟಿ. ಇವರು ನಮ್ಮ ಕಾಸರಗೋಡು ಜಿಲ್ಲೆಯ ಕೊಡ್ಲಮಗೂರು ಗ್ರಾಮದ ಪಿಲಿಕುಂಡ ಎಂಬಲ್ಲಿ 1961ರಲ್ಲಿ ದಿವಂಗತ ಎಸ್ ನಾರಾಯಣ ಶೆಟ್ಟಿ ಮತ್ತು ದೇವಕಿ ನಾರಾಯಣ ಶೆಟ್ಟಿಯವರ ಮಗನಾಗಿ ಜನಿಸಿದವರು.
ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೊಡ್ಲಮಗೂರಿನ ವಾಣಿ ವಿಜಯ ಪ್ರೌಢಶಾಲೆಯಲ್ಲಿ ಪಡೆದು ನಂತರ ಪದವಿ ಪೂರ್ವ ಶಿಕ್ಷಣವನ್ನು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿ ಇರತಕ್ಕಂಥ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿ ನಂತರ BSc ಪದವಿಯನ್ನು ಪದವೀಧರರಾಗಿ ಆ ಪದವಿಯನ್ನು ಆಗಿನ ಸರ್ಕಾರಿ ಕಾಲೇಜು, ನಾವೆಲ್ಲ ಹೋಗುವಾಗ ಅದು GCM ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರು ಅಂತಿತ್ತು, ಈಗ ಅದು ಸರ್ಕಾರಿ ವಿಶ್ವವಿದ್ಯಾನಿಲಯದ ಅಡಿನಲ್ಲಿ ನಡೆಯತಕ್ಕಂಥ ಕಾಲೇಜು, ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ ಪಡೆದು ನಂತರ ಮಂಗಳೂರು ಸರ್ಕಾರಿ B.Ed ಶಿಕ್ಷಕರ ತರಬೇತಿ ಕಾಲೇಜಿದೆ, B.Ed ಕಾಲೇಜು, ಅಲ್ಲಿ ತನ್ನ B.Ed ಪದವಿಯನ್ನು ಕೂಡ ಮುಗಿಸಿ 1986ರಲ್ಲಿ ಉಳ್ಳಾಳದ ಅನುದಾನಿತ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿ, ನಾವು ಯಾವತ್ತೂ ಹೇಳಿಕೊಂಡು PDC ಶೆಟ್ಟಿ ಅವರನ್ನು ಲೆಕ್ಕೊಗ ಮಾಸ್ಟರ್ ಅಂದರೆ ಗಣಿತ ಮ್ಯಾಥ್ಸ್ ಟೀಚರ್. ಹಾಗೆ PD ಶೆಟ್ಟಿ ಅವರು ಗಣಿತ ಶಿಕ್ಷಕರಾಗಿ ನೇಮಕವಾದವರು. ಬಹಳ ಆ ಒಂದು ಉಳ್ಳಾಲದ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಗಣಿತ ಶಿಕ್ಷಕರು PD ಶೆಟ್ಟಿಯವರು ಅಂತ ಹೇಳಿದ್ರೆ ಬಹಳ ಹೆಸರು ಅವರಿಗೆ. ಯಾಕೆ ಅಂತಂದರೆ ಅಷ್ಟು ಪರಿಣತರಾಗಿ ಆ ಮ್ಯಾಥ್ಸ್ ಕ್ಲಾಸನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಬಹಳಷ್ಟು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಟ್ಟವರು. ಉಳ್ಳಾಳದ ಶಾಲೆಗೆ ಬಹಳಷ್ಟು ಹೆಸರು ಕೂಡ ಇದೆ. ಆ ಬಳಿಕ ಸುದೀರ್ಘವಾದ 35 ವರ್ಷಗಳ ಕಾಲ ಅಲ್ಲಿ ಶಿಕ್ಷಕರಾಗಿ, ಆ ಬಳಿಕ ಮುಖ್ಯೋಪಾಧ್ಯಾಯರಾಗಿ ಕೂಡ ಬಡ್ತಿಯನ್ನು ಹೊಂದಿ ಸುದೀರ್ಘ 35 ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಶಿಕ್ಷಕ ವೃತ್ತಿಯನ್ನು ಮಾಡಿದವರು. 2021ರಲ್ಲಿ ನಿವೃತ್ತಿಯನ್ನು ಕೂಡ ಅಲ್ಲಿ ನಿವೃತ್ತಿ ಆಗ್ತಾರೆ. ಆ ಬಳಿಕ ಯಾವತ್ತು ಹೇಳಲಿಕ್ಕಿದೆ, ರಿಟೈರ್ಡ್ ಆದರೂ ಕೂಡ ಟಯರ್ಡ್ ಆಗಲಿಲ್ಲ ಅಂತೇಳಿ ಅವರು ಆಮೇಲೆ ಬಳಿಕ ಕೂಡ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳಷ್ಟು ಸೇವಾ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡರು. ಉಳ್ಳಾಲ ಭಾಗದಲ್ಲಿ PD ಶೆಟ್ಟಿಯವರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಅವರ ಪಾತ್ರವಿದೆ. ಬಹಳ ಮುಖ್ಯವಾಗಿ JCI ಜೂನಿಯರ್ ಚಾಂಬರ್ ಅದನ್ನು ಉಳ್ಳಾಳದಲ್ಲಿ ಸ್ಥಾಪನೆಗೆ ಕಾರಣಕರ್ತರಾದವರು. ಅದೇ ರೀತಿ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸಂಚಾಲಕರಾಗಿ, ನಮ್ಮ ಬಂಟರ ಸಂಘದ ಉಳ್ಳಾಲ ವಲಯದ ಕಾರ್ಯದರ್ಶಿಗಳಾಗಿ, ವೀರರಾಣಿ ರಾಷ್ಟ್ರೀಯ ಪ್ರತಿಷ್ಠಾನದ ಸಂಚಾಲಕರಾಗಿ, ಕೋಶಾಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮಂಗಳೂರು ತಾಲೂಕು ಮಟ್ಟದ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮತ್ತು ಶಿಕ್ಷಕರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಅದರ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದವರು. ಆ ನಂತರ 2010ರಲ್ಲಿ ನಾನು ಈ ರೋಟರಿ ಕ್ಲಬ್ ದೇರಳಕಟ್ಟೆ ಅಧ್ಯಕ್ಷನಾಗಿ ಸಂದರ್ಭದಲ್ಲಿ ಅವರು ಈ ಒಂದು ಕ್ಲಬ್ಬಿಗೆ ಸದಸ್ಯರಾಗಿ ಅವರನ್ನು ಇಂಡಕ್ಟ್ ಮಾಡಿದ್ವಿ. ಬಳಿಕ ನಿರಂತರವಾಗಿ ಇಲ್ಲಿಯವರೆಗೆ 10/12/2023ನೇ ಇಸ್ವಿ ನಾವಿದ್ದೀವಿ. ಇಲ್ಲಿಯವರೆಗೆ ನಿರಂತರವಾಗಿ ರೋಟರಿಯಲ್ಲಿ ತನ್ನದೇ ಆದ ಕೆಲಸ ಕಾರ್ಯಗಳನ್ನು ಮಾಡಿ ರೋಟರಿಯಲ್ಲಿ ಕೂಡ ಬೇರೆ ಬೇರೆ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದವರು. ನಮ್ಮ ರೋಟರಿಯ ಸಾಂಸ್ಥಿಕ ಕಾರ್ಯಕ್ರಮದ ಜಿಲ್ಲಾ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅದೇ ರೀತಿ ವಲಯ ಸಂಯೋಜಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ರೋಟರಿಯ ಯೋಜನೆಯಲ್ಲಿ ಕೂಡ ಸಂಯೋಜಕರ ಕೆಲಸವನ್ನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ 2020-21ರಲ್ಲಿ ಝೋನಲ್ ಲೆಫ್ಟಿನೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ನಮ್ಮ ಮುಂದೆ ಸಹಾಯಕ ಅಸಿಸ್ಟೆಂಟ್ ಗವರ್ನರ್ ಆಗಿ ನಮ್ಮ ಮುಂದೆ ರೋಟೇರಿಯನ್ PD ಶೆಟ್ಟಿ ಅವರು ನಮ್ಮ ವಲಯ ಝೋನ್ 3 ಇದರ ಸಹಾಯಕ ಗವರ್ನರ್ ಆಗಿ ನಮ್ಮ ಮುಂದೆ ಇದ್ದಾರೆ. ರೋಟೇರಿಯನ್ PD ಶೆಟ್ಟಿ ಅವರು ನಮ್ಮ ಕೊಲ್ಲಿಯಾದ ಕಣೀರು ತೋಟದಲ್ಲಿ ಪ್ರಸ್ತುತ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಸುಜಾತ PD ಶೆಟ್ಟಿ ಅವರು ಮುಂದುಗಡೆ ಕೂತಿದ್ದಾರೆ, ನಂತರ ಅವರು ಮುಂದೆ ಬರ್ತಾರೆ. ನಮ್ಮ ಒಂದು ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಲಿಕ್ಕಿದೆ ಅವರ ಧರ್ಮಪತ್ನಿ ಸುಜಾತ PD ಶೆಟ್ಟಿ ಅವರು. ಅದೇ ರೀತಿ ಇಬ್ಬರು ಬಹಳ ಮುದ್ದಾದ ಇಬ್ಬರು ಮಕ್ಕಳಿದ್ದಾರೆ. ನಮ್ಮ ಶಮನ್ ಮತ್ತು ಸುಜಿತ್. ಶಮನ್ ಈಗಾಗಲೇ AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಇದರಲ್ಲಿ BDS ಮಾಡ್ತಾ ಇದ್ದಾರೆ, ಫೈನಲ್ ಇದರಲ್ಲಿದ್ದಾರೆ. ಅದೇ ರೀತಿ ಸುಜಿನ್ ಬೆಂಗಳೂರಿನಲ್ಲಿ ನಮ್ಮ RDPR ಅಲ್ಲಿ ಯಾವುದು DCBE MBA
ಪದವಿ ಪಡೆದು ಸಹಾಯಕ ಇಂಜಿನಿಯರ್ ಆಗಿ ಈಗಾಗಲೇ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಬಹಳ ಒಂದು ಸುಖಿ ಕುಟುಂಬದಲ್ಲಿ ಇರತಕ್ಕಂಥ ನಮ್ಮ ಪಿ ಡಿ ಶೆಟ್ಟಿಯವರು ರೋಟರಿಯಲ್ಲಿ ಈಗ ಸಹಾಯಕ ಗವರ್ನರ್ ಆಗಿ ನಮ್ಮ ಮುಂದೆ ಬಂದು ವೇದಿಕೆಯಲ್ಲಿದ್ದಾರೆ. ಅವರನ್ನ ನಿಮ್ಮಲ್ಲಿ ಮುಂದೆ ಪರಿಚಯ ಮಾಡಲಿಕ್ಕೆ ಬಹಳ ಸಂತೋಷಪಟ್ಟು ಪಿ ಡಿ ಶೆಟ್ಟಿ ಅವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡುತ್ತಾ ನನ್ನ ಇಂಟ್ರೊಡಕ್ಷನ್ ಕಾರ್ಯಕ್ರಮ. ಉಳಿದೊಟ್ಟವರು ಭಾಳಷ್ಟು ಉತ್ಕೃಷ್ಟವಾಗಿ ಏನು ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಉತ್ಕೃಷ್ಟವಾಗಿ ಮಾಡುವವರು. ಇವತ್ತು ಕೂಡ ನಮ್ಮ ಅಸಿಸ್ಟೆಂಟ್ ಗವರ್ನರನ್ನು ಭಾಳ ಸಮರ್ಪಕವಾಗಿ ಪರಿಚಯಿಸಿಕೊಟ್ಟಿದ್ದಾರೆ. We now move on, ladies and gentlemen, to the introduction of our Zonal Lieutenant Rotarian Nandini Raghichandran. May I request Rotarian Prafulla Rai to kindly come over to do the honors. Good evening, everyone. It is a pleasure to introduce Rotarian Nandini Raghichandran. Rotarian Nandini Raghichandra, a Mangalorean born on 18th February 1964, received her schooling from Lady Hill Victoria Girls High School and honed her skill in leadership and love towards environment from as early as school days, where she was an active member of National Cadet Corps, Young Student Movement, and was driven towards the athletic and holds a record of competing at the national level. Further pursued her college at the Besant Women's College, where she served as a vice president. Her work profile seems eclectic, ranging from being a marketing executive for Time Life in Muscat to being a teacher at Mount Carmel and Residency School for a tenure of 6 years. Adding to this, she owns a store that advocates composting solution in an urban setup and also parents with the daily dump kitchen solution advocating the same. Social service and community service has become a strong calling over the year. Rotary helped direct her passion for service through positions she held and the movement she chartered. From being the first lady Rotarian of the club, currently being elected as the first lady president, she has come a long way with plethora of roles within the wings of Rotary, as she played the role of an editor, wings chairwoman, community service director, and youth service director. Challenging times during pandemic hasn't alerted her passion towards service the needy has. She personally took it upon as a challenge to serve migrant workers for a period of 52 days, providing them with essential and shelter. Her humanitarian value stems from the fact that she is being serving the needy to her capacity, as she feels a strong sense of satisfaction in serving the needy. Apart of this, she had taken under her wings a small boy affected by HIV/AIDS and his grandmother by taking care of them in and out. She holds a strong belief that kindness, generosity, and service has muscles that you need to flex to give more, and the best place you can learn how to serve is the Rotary Foundation. Thank you. Has just given us an insight into the wide range of achievements and activities of our Zonal Lieutenant Rotarian Nandini Raghichandran. A warm round of applause, ladies and gentlemen, to the entire panel of our dignitaries here, because they truly represent the idealism of Rotary and Rotary in action. It's now time for us to present the new team for the year 2023-24 and to install it into place, for which we have as our installation officer, Rotarian PHF, MPHF, Dr. B. Devdas Rai,
But first, before that, the new team will be presented by our very own Rotarian Soumya R. Shetty, who is of course a very active member of the club and also who is going to be our president-elect for the year 24-25. Ladies and gentlemen, I am here to announce the list of Board of Directors and the team 2023-24. First of all, I would like to call Rotarian Sangeeta Ananthan, who is selected as the Sergeant at Arms. I request her to come over. Who has served as the past president of our club, has directed community service. Ravi Shankar, who is formerly the director of UGC Center for Women's Study, centered in Mangalore University, and also the advisor of Danish government at Copenhagen, has the Director for Occasional Service. Who served as the HOD of English Director from Mangalore University and Director for International Students and Fellow of Shastri Indo-Canadian Institute from Canada. He is serving as Director for International. Rotarian JP Rai is serving as the Treasurer of our club and who is the ex-serviceman also. Rotarian Sujata P.D. Shetty, better half of our beloved AG also, who is going to be the secretary of our club. Proud to introduce Rotarian Lata Vikram as the president of our Rotary Club of RC Deralakatte, better half of our next coming BG Rotarian Vikram Datta, and she is serving as she is currently the employee of Mangalore University and also serving as the personal assistant of Vice Chancellor. Immediate past president, Rotarian Sita Lakshmi. And since Rotary is about the past, the present and the future, we have with us our President-elect, Rotarian Soumya R. Shetty. Request all the office bearers to please raise your hand in front of me and repeat this quote. All the office bearers. I, please tell your name. Madam. Pledge before this audience that I shall serve my club faithfully and conscientiously. Faithfully and conscientiously. May God be with me. Here we have a sitting photograph.
Vice President Rotarian Girish Alva, Trainer Rotarian Ravishankar Rao, Editor Rotarian Anita Ma'am. Rotarian is familiar with. ನಾನು ಪ್ರಪ್ರಥಮವಾಗಿ ರೊಟೇರಿಯನ್ ರೂಪಾ ಶೆಟ್ಟಿ ಅವರು ಅವರ ಆಸನವನ್ನು ಸ್ವೀಕರಿಸಿದ್ದಾರೆ. ಟು ಮೇಕ್ ವೇ ಫಾರ್ ದ ನ್ಯೂ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಸೀತಾಲಕ್ಷ್ಮಿ ಅವರು ಬಂದು IPP ಅವರ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. ರೊಟೇರಿಯನ್ ಲತಾ ಅವರು ಅವರ ಚೇರನ್ನು ವೆಕೇಟ್ ಮಾಡಿ ಪ್ರೆಸಿಡೆಂಟ್ elect chair and vacate Madi, the new president. She is the new president. I think that has already happened. Rotarian Vani Lokaya has made way for the new secretary, and Rotarian Sujata D. Shetty has come over and taken the chair of the new secretary for 23-24, and Rotarian Soumya Shetty has come over to take the chair of the new president-elect 24-25. Ladies and gentlemen, it's now time for the acceptance speech, but before that, a warm round of applause for these beautiful people on the stage. Rotarian Lata Vikram will now kindly present the acceptance speech in her new capacity as the President of the Rotary Club of Deralakatte. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಸೀನರಾಗಿರುವ ನಮ್ಮ ಕ್ಲಬ್ಬಿನ ಮಾರ್ಗದರ್ಶಕರಾದ ಇವತ್ತಿನ ಇನ್ಸ್ಟಾಲೇಷನ್ ಆಫೀಸರ್ ಆದ PDG ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರನ್ನು, ಮುಖ್ಯ ಅತಿಥಿಗಳಾದ ರೊಟೇರಿಯನ್ ಪ್ರಮೀಳಾ ರಾವ್ ಇವರನ್ನು, ಹಾಗೂ ನಮ್ಮ ಕ್ಲಬ್ಬಿನವರೇ ಆಗಿರುವ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ PD ಶೆಟ್ಟಿ, ಹಾಗೂ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ನಂದಿನಿ ರಘುಚಂದ್ರ, ಹಾಗೂ ಇತರ ಎಲ್ಲ ಗಣ್ಯರನ್ನು, ಮತ್ತು ವೇದಿಕೆ ಮುಂಭಾಗ ಆಸೀನರಾಗಿರುವ PDG ARFC ರೊಟೇರಿಯನ್ PD ಶೆಟ್ಟಿ ಸರ್, ರೊಟೇರಿಯನ್ ಕೃಷ್ಣ ಶೆಟ್ಟಿ ಸರ್, ಹಾಗೂ IPDG ರೊಟೇರಿಯನ್ ಪ್ರಕಾಶ್ ಕಾರಂತ್ ಸರ್, ಹಾಗೂ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನು RC ದೇರಳಕಟ್ಟೆಯ 2023-24ನೇ ಸಾಲಿನ ಅಧ್ಯಕ್ಷೀಯ ನೆಲೆಯಲ್ಲಿ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಾನು 10 ವರ್ಷಗಳಲ್ಲಿ ರೋಟರಿ ಕುಟುಂಬ ಸದಸ್ಯಳಾಗಿ ರೋಟರಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಇದೀಗ 3 ವರ್ಷಗಳ ಹಿಂದೆ ಸದಸ್ಯಳಾಗಿ ಸೇರ್ಪಡೆಗೊಂಡಿರುತ್ತೇನೆ. ಕುಟುಂಬ ಸದಸ್ಯಳಾಗಿರುವಾಗ ತಿಂಗಳಿಗೊಂದು ಡಿನ್ನರ್ ಮೀಟ್ ಹಾಗೂ ಇತರ ಕಾರ್ಯಕ್ರಮಗಳಿಗೆ ಬಂದು ಎಲ್ಲರೂ ಎಂಜಾಯ್ ಮಾಡಿ ಹೋಗ್ತದ ಬಿಟ್ಟು ರೋಟರಿಯ ಒಳ ತಿರುಳಿನ ಏನು ಮಾಹಿತಿ ಇರಲಿಲ್ಲ. ರೋಟರಿ ಸದಸ್ಯಳಾಗಿ ಕೇವಲ 3 ವರ್ಷಗಳಾಗಿರುವುದರಿಂದ ಸಾಕಷ್ಟು ಅನುಭವವೂ ಇರುವುದಿಲ್ಲ. ಆದರೆ ಕೆಲವಾರು ಕ್ಲಬ್ಗಳಲ್ಲಿ ಇರುವಂತೆ ಈಗೀಗ ನನ್ನನ್ನು ಸೇರಿಸಿಕೊಂಡು ಪ್ರೆಸಿಡೆಂಟ್ ಸೆಕ್ರೆಟರಿ ಅಂದಾಗ ಸ್ವಲ್ಪ ಹಿಂಜರಿಕೆ. ಸದಸ್ಯಳಾಗಿ ಸೇರಿದ ಕೂಡಲೇ ಕಾರ್ಯದರ್ಶಿ ಹುದ್ದೆಯನ್ನು ನಿರ್ವಹಿಸಿದ್ದು, ಇದೀಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತೇನೆ. ಬ್ಯಾಕ್ ಸ್ಟೇಜಲ್ಲಿ ನಿರ್ವಹಿಸುವಾಗ ಇರುವಂತಹ ಕಾನ್ಫಿಡೆನ್ಸ್ ಫ್ರಂಟ್ ಸ್ಟೇಜಲ್ಲಿ ಬರುವಾಗ ಸ್ವಲ್ಪ ಫೀಲ್ ಆಗ್ತದೆ. ಲೀಡರ್ಶಿಪ್ ಬಗ್ಗೆ ಸೆಮಿನಾರ್ ಎಲ್ಲ ಕೇಳುವಾಗ ಸ್ವಲ್ಪ ಹುಮ್ಮಸ್ಸು ಬರ್ತದೆ. ಆದರೆ ಸ್ಟೇಜ್ ಮುಂದೆ ಬರುವಾಗ ಸೇಮ್ ರಿಪೀಟ್ ಆಗ್ತದೆ, ಗೊತ್ತಿಲ್ಲ ಯಾಕಂತ. ಆದರೂ ಈ ಹುದ್ದೆಗೆ ನನ್ನನ್ನು ಅರ್ಹಳೆಂದು ನನ್ನ ಮೇಲೆ ನಂಬಿಕೆ ಇಟ್ಟು ಆರಿಸಿದ ನನ್ನ ಕ್ಲಬ್ಬಿನ ಎಲ್ಲ ಹಿರಿಯ ರೊಟೇರಿಯನ್ಸ್ಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು 2024-25ನೇ ಸಾಲಿನಲ್ಲಿ ಗವರ್ನರ್ ಸ್ಥಾನವನ್ನು ಅಲಂಕರಿಸಿರುವ ರೊಟೇರಿಯನ್ ವಿಕ್ರಮಚಂದ್ರ ರವರು ನಮ್ಮ ಕ್ಲಬ್ಬಿನವರೇ ಆಗಿದ್ದು, ಈ ವರ್ಷದ ಝೋನ್ 3 ಅಸಿಸ್ಟೆಂಟ್ ಗವರ್ನರ್ಗಳಲ್ಲಿ ರೊಟೇರಿಯನ್ PD ಶೆಟ್ಟಿಯು ನಮ್ಮ ಕ್ಲಬ್ಬಿನವರಾಗಿದ್ದು, ಸಪೋರ್ಟ್ ಮಾಡ್ತಾರನ್ನೋ 100% ಹೋಪ್ ಇಟ್ಕೊಂಡು ಒಂದು ನ್ಯೂಸ್ ಪೇಪರಲ್ಲಿ ಭವಿಷ್ಯದ ಭರವಸೆ ಇಟ್ಟು ನಭಕ್ಕೆ ಜಿಗಿದ ಚಂದ್ರಯಾನ 3 ಎಂಬ ಟೈಟಲ್ ಇತ್ತು. ಹಾಗೆಯೇ ಶಬರಿಯ ಭರವಸೆಯು ಶ್ರೀರಾಮನ ಕರೆ ತರಲು ಗೊಂದಲ ತುಂಬಿದ ಮನಗಳಲ್ಲೂ ಚಿಗುರೊಡೆಯುತ್ತಿದೆ ಭರವಸೆಯ ಬೇರು ಎನ್ನುತ್ತಾ ತಮ್ಮೆಲ್ಲರ ಮಾರ್ಗದರ್ಶನದ ಭರವಸೆಯ ನಿರೀಕ್ಷೆಯಲ್ಲಿ ನಮ್ಮ ಕ್ಲಬ್ನಲ್ಲಿ ಟೀಮ್ ವರ್ಕ್ ಇರುವುದರಿಂದ ನನ್ನೀ ವರ್ಷವು ಸುಗಮವಾಗಿ ಸಾಗಬಹುದು ಎಂಬ
ನಂಬಿಕೆ ಇಟ್ಟು ಭರವಸೆಯನ್ನು ಸೃಜಿಸುವತ್ತಲೂ ಹೆಚ್ಚಿನ ಗಮನ ಹರಿಸುವುದಾಗಿ ಈ ಸಂದರ್ಭದಲ್ಲಿ ಹೇಳಲಿಚ್ಛಿಸುತ್ತೇನೆ. ಸೀತಾಲಕ್ಷ್ಮಿ ಮೇಡಮ್ ಇವರ ನೇತೃತ್ವದಲ್ಲಿ 2022-23 ಅವಧಿಯಲ್ಲಿ ಕ್ಲಬ್ಬಿನ ಎಲ್ಲ ಸದಸ್ಯರ ಜೊತೆಗೂಡಿ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಕ್ಲಬ್ ಹಮ್ಮಿಕೊಂಡಿದ್ದು ಪ್ಲಾಟಿನಂ ಅವಾರ್ಡ್ ಅನ್ನು ಪಡೆದುಕೊಂಡಿರುತ್ತದೆ. ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಸಹಕಾರವು ಮುಂದೆಯೂ ನಮ್ಮ ಜೊತೆಗಿರಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಮೇಡಮ್. ನಮ್ಮ ಕಚೇರಿ ಸಿಬ್ಬಂದಿಗಳು ಹಾಗೂ ನನಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದು ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರಾಜೆಕ್ಟ್ಗಳ ಬಗ್ಗೆ ಹೇಳುವುದಾದರೆ ಈಗಾಗಲೇ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಿಂದ ಹಮ್ಮಿಕೊಂಡಿರುವಂತಹ 4 ಪ್ರಾಜೆಕ್ಟ್ಗಳ ಜೊತೆಗೆ ಈ ವರ್ಷದ ಪ್ರಾಜೆಕ್ಟ್ಗಳಾದ ಅಂಗನವಾಡಿ ಹಾಗೂ ಮಾನಸಿಕ ಆರೋಗ್ಯ ಇವುಗಳಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸ ನಿರ್ವಹಿಸುವುದಾಗಿ ತಿಳಿಸುತ್ತಾ ನನ್ನೀ ವರ್ಷದ ಅವಧಿಯಲ್ಲಿ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಸಹಕಾರ ಹಾಗೂ ಡಿಸ್ಟ್ರಿಕ್ಟ್ನ ಎಲ್ಲ ನಾಯಕರುಗಳ ಸಹಕಾರವನ್ನು ಬಯಸುತ್ತೇನೆ. ವಿದ್ಯಾಸಿರಿ ಯೋಜನೆಯಲ್ಲಿ ಜುಲೈ 10ರಂದು ನಡೆದ ಚಾಟ್ ನೈಟ್ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಬಬ್ಬುಕಟ್ಟೆಯ 10ನೇ ತರಗತಿಯ 2 ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಒಂದೇ ರೀತಿಯ ಅಂಕಗಳನ್ನು ಪಡೆದ ಇತ್ತೀಚೆಗೆ ತಮ್ಮ ತಂದೆಯನ್ನು ಸಹ ಕಳೆದುಕೊಂಡಂತಹ ಬಡ ಕುಟುಂಬದಿಂದ ಬಂದಂತಹ ಅವಳಿ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. As this is an officially an acceptance speech with the hope that each of us can live with peace, faith, love, friendship and fellowship, I am herewith accepting the presidentship of Rotary Club of Deralakatte of Zone 3 of RA District 3181 for the year 2023-24. Thank you all for the witness. Wonderful Rotarian Radha Vikram. I'm glad you added that you accepted the president's post at the very end. But I'm sure Rotarian friends would have heard this before, that at the beginning of the year, the president and secretary tend to be a little tremulous and a little nervous, but they grow into Rotary with such remarkable manner. And that is indeed the true spirit of leadership that Rotary can afford to its members. And therefore it is time, ladies and gentlemen, to go back to the previous year and honor the president and secretary who have done such a wonderful job. May I request Rotarian Sita Lakshmi and Rotarian Vani Lokaya to kindly come forward and receive the honors. with the induction of new members. May I request Rotarian Jayanti Rai avaru munde bandu ನಮ್ಮ ಹೊಸ ಮೆಂಬರ್ ರೊಟೇರಿಯನ್ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಅವರು ಮುಂದೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಅವರನ್ನು ರೊಟೇರಿಯನ್ ಜಯಂತಿ ರೈ ಅವರು ಈಗ ಪರಿಚಯಿಸಲಿಕ್ಕಿದ್ದಾರೆ. ನಮಸ್ಕಾರ. ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಇವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ.
ಇವರ ಪೇರೆಂಟ್ಸ್ ಲೇಟರ್ ಪಂಡಿತ್ ಉಗ್ಗಪ್ಪ ಶೆಟ್ಟಿ ಗೋಲ್ತಮಜಲ್ ಆ್ಯಂಡ್ ಭವಾನಿ ಶೆಟ್ಟಿ ಕಲ್ಲಡ್ಕ residing at Naguri Pumpwell, Mangalore. Education, Goltamajal School, Kalladka and Vitla Junior College. Degree from Vivekananda College, Putturu. BAMS from Government College of Indian Medicine, Bangalore. Profession, BAMS, Dr. Raksha Clinic, Overbridge, Tokkottu. Since more than 30 years. Family, wife Mrs. Shanta R. Shetty, Treasurer, Kaveri Lions Club, Mangalore. She is a beauty therapist in Mangalore. Daughter Raksha R. Shetty, MBA, HR in Edico, India, Bangalore. Son-in-law Shobit Rai, MBA, Finance, Deputy Manager, HDFC Life Insurance. Son Satvik R. Shetty, final year MBBS, Srinivas College, Mukka. ಶ್ರೀಯುತ ರಾಮಕೃಷ್ಣ ಶೆಟ್ಟಿ ಇವರು ಉಳ್ಳಾಲ ಪರಿಸರದಲ್ಲಿ ಪ್ರಖ್ಯಾತಿ ಪಡೆದ ಆಯುರ್ವೇದಿಕ್ ವೈದ್ಯರಾಗಿರ್ತಾರೆ ಎಂದು ತಿಳಿಸಲು ತುಂಬ ಇಚ್ಛಿಸುತ್ತೇನೆ. ಎಲ್ಲರಿಗೂ ವಂದನೆ. Dr. Devdas Rai, an installing officer, welcoming the new members by placing the prestigious pin of the Rotary Club of Deralakatte. Assistant Governor, Rotarian P.D. Shetty, to introduce our new member, Shri Muralidhar Balla. May I request? ಎಲ್ಲರಿಗೂ ನಮಸ್ಕಾರ. ಇವತ್ತು ದೇರಳಕಟ್ಟೆ ರೋಟರಿ ಕ್ಲಬ್ಗೆ ಸೇರ್ಪಡೆಯಾಗುತ್ತಿರುವಂತಹ ಇನ್ನೊಬ್ಬ ಸ್ಟ್ರಾಂಗ್ ಮೆಂಬರ್ ಅಂತ ಹೇಳಬೇಕು. ಬ್ಯಾಂಕರ್, ನಮ್ಮ ನೇಬರ್, ನನ್ನ ಕ್ಲೋಸ್ ಫ್ರೆಂಡ್ ಮುರಳೀಧರ್ ಬಳ್ಳ ಅವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ರಿಟೈರ್ಡ್ ಡಿವಿಷನ್ ಮ್ಯಾನೇಜರ್, ಕೆನರಾ ಬ್ಯಾಂಕ್, ರಿಸೈಡಿಂಗ್ ಎಟ್ ಐಶ್ವರ್ಯದೀಪ್ ಹೌಸ್, ಕನೀರ್ ತೋಟ, ಕುಲ್ಯ, ಕೋಟೆಕಾರ್, ಮ್ಯಾಂಗ್ಳೂರ್. Born on 14/11/1959 ಚಿಪ್ಪಾರ್ ಅರಮನೆ, ಮಂಜೇಶ್ವರ, ಕಾಸರಗೋಡು. ಪ್ರಸಿದ್ಧ ರವಿವರ್ಮ ನರಸಿಂಹರಾಜ ಬಳ್ಳಾಲ್ ಇವರ ಮೊಮ್ಮಗ. ಈ ಮನೆತನ ಅವರದು. ವಿಟ್ಲ ಪ್ಯಾಲೇಸ್, ವಿಟ್ಲ ಅರಮನೆಯ ರವಿವರ್ಮ ನರಸಿಂಹರಾಜ ಇವರ ಮೊಮ್ಮಗರಾಗಿರುವಂತಹ ನಮ್ಮ ಮುರಳೀಧರ್ ಬಳ್ಳಾಲ್. ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಚಿಪ್ಪಾರ್ನಲ್ಲಿ ಮಾಡಿದ್ದಾರೆ. ಆಮೇಲೆ ಗೌರ್ಮೆಂಟ್ ಹೈಸ್ಕೂಲ್ ಚಿಪ್ಪಾರ್, ಗೌರ್ಮೆಂಟ್ ಹೈಸ್ಕೂಲ್ ರಾಯರಕಟ್ಟೆ, ಪೈವಳಿಕೆ. ಕಾಲೇಜ್ ಎಜುಕೇಷನ್ ಸೈಂಟ್ ಫಿಲೋಮಿನಾ ಕಾಲೇಜ್, ಪುತ್ತೂರು. MA ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ. ಇನ್ನು ಬ್ಯಾಂಕಿಂಗ್ನಲ್ಲಿ CAIIB ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್. 35 years ಆಫ್ ಸರ್ವಿಸ್ ಇನ್ ನಾರ್ತ್ ಕರ್ನಾಟಕ, ಮ್ಯಾಂಗ್ಳೂರ್, ಮೂಡಿಗೆರೆ, ಮುಂಬೈ, ಕುಂಬ್ಳ ಆ್ಯಂಡ್ ಮೊರಾದಾಬಾದ್ ಆಫ್ UP. ಇಲ್ಲೆಲ್ಲ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಅವರಿಗೆ ಹೇಳಬೇಕಿದ್ರೆ, ಅವರು ಚಿಪ್ಪಾರು ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಕೊಡ್ಯಮೆ ಅರಮನೆ ಮತ್ತು ದೈವಗಳ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದವರು. ಮುರಳೀಧರ ಬಳ್ಳಾಳ್ರವರು, ನಾನು ಕೆಲವು ಸಮಯದಿಂದ ಅವರನ್ನು ಕೇಳ್ತಾ ಇದ್ದೇನೆ, ನೀವು ದೇವಸ್ಥಾನದಲ್ಲೆಲ್ಲ ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಇದಕ್ಕಿಂತ ದೊಡ್ಡ ಒಂದು ದೇವಸ್ಥಾನ ನಮ್ಮಲ್ಲಿದೆ, ಅದು ರೋಟರಿ ಸಂಸ್ಥೆ, ಅಲ್ಲಿ ಮಾನವತೆಗೆ ಸೇವೆ ಮಾಡುವಂಥದ್ದು ಬಹಳ ದೊಡ್ಡ ಒಂದು ಕೆಲಸ ನಮ್ಮ ಮೇಲಿದೆ, ನೀವು ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರ ಶ್ರೀಮತಿಯವರು ಪುಷ್ಪ ಮುರಳೀಧರ್, ಹೌಸ್ ಮೇಕರ್, ಹಾಗೆ ಮಗ ಪ್ರದೀಪ್ ಕುಮಾರ್ KM BE, ಅವರು ಬ್ರಾಂಚ್ ಮ್ಯಾನೇಜರ್ ಕೆನರಾ ಬ್ಯಾಂಕಲ್ಲಿದ್ದಾರೆ. ಹಾಗೆ ಡಾಟರ್ ಲಾವಣ್ಯ, ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ವರ್ಕಿಂಗ್ ಇನ್ ಆಸ್ಟ್ರೇಲಿಯಾ. ಇನ್ನು ಅವರ ಸನ್ ಇನ್ ಲಾ ಅಕ್ಷಯ್ ಬಳ್ಳಾರ್, ಹಿ ಈಸ್ ಎ ಕ್ರಿಕೆಟರ್ ಆ್ಯಂಡ್ ವರ್ಕಿಂಗ್ ಇನ್ ಆಸ್ಟ್ರೇಲಿಯಾ. ಹೀಗೆ ನಮ್ಮ ಮುರಳೀಧರ್ ಬಳ್ಳಾರ್ನ ತಮ್ಮ ಸಭೆಗೆ ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. It's a wonderful moment that we have with us Sri Muralidhar Balla and also Mrs. Pushpa Muralidhar here with us for this beautiful moment of expanding the membership of the Rotary Club of Deralakatte. ಎಲ್ರಿಗೂ ನಮಸ್ಕಾರ. ಪ್ರಭಾಕರ್ ರೈ ಅವರು ನಮ್ಮ ಆತ್ಮೀಯ ಮಿತ್ರರು. ಅವರು ವರ್ಕಾಡಿ ದಿವಂಗತ ಐತಪ್ಪ ರೈ
ಹಾಗೂ ಸುಂದರ್ ರೈ ಇವರ ಮಗ. ವಾಣಿವಿಜಯ ಶಾಲೆಯಲ್ಲಿ ಇವರ ವಿದ್ಯಾಭ್ಯಾಸ. ಮುಂದೆ ಒಡಿಯೂರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಂಬ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಉತ್ತಮವಾಗಿ ಯಶಸ್ವಿಯಾಗಿ ನಡೆದಂಥ ಕೀರ್ತಿ ನಮ್ಮ ಪ್ರಭಾಕರ್ ರೈ ಅವರು. ಪ್ರಭಾಕರ್ ರೈ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ವರ್ಕಾಡಿ ಕಾವಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ, ಮುಂದೆ ಬರುವ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಹಾಗೂ ಅಲ್ಲಿಯ ಸ್ಥಳೀಯ ದೇವಸ್ಥಾನ ಮಡಿಕತ್ತ ಇದರ ಆಡಳಿತ ಮುಕ್ತೇಶ್ವರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೃಷಿ ಅಂದರೆ ಬಹಳ ಪ್ರೀತಿ ಇವರಿಗೆ. ಭತ್ತದ ಕೃಷಿ, ಹಣ್ಣು ತರಕಾರಿ ಕೃಷಿ, ಹೂಗಿಡಲು ನಡೆಯುವುದು ಇವರ ಹವ್ಯಾಸ. ಇವರ ಮನೆಗೆ ಹೋದರೆ ನೀವು ನೋಡ್ಬೋದು ಎಲ್ಲ ತರಹದ ಹಣ್ಣು ತರಕಾರಿ ಹಣ್ಣುಗಳೆಲ್ಲ ಕುಂಪಳದಲ್ಲಿ, ಅವರು ಪ್ರಸ್ತುತ ಕುಂಪಳದಲ್ಲಿ ನೆಲೆಸಿದ್ದು. ಅವರ ಪತ್ನಿ ನಮ್ಮ ರೊಟೇರಿಯನ್ ಪ್ರಫುಲ್ಲ ರೈ, ಅವರು ಪದವು ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಮಕ್ಕಳು, ಪ್ರಣವ್ ರೈ ಹಾಗೂ ಪ್ರಣವ್ ರೈ ನಮ್ಮ ಶಾರದಾ ವಿದ್ಯಾಲಯದಲ್ಲಿ 9ನೇ ಕ್ಲಾಸ್ನ ತರಗತಿಯನ್ನು ಓದ್ತಾ ಇದ್ದಾರೆ. ಹಾಗೂ ಪ್ರಶಂಸಾ ರೈ ಅವರು 5ನೇ ಕ್ಲಾಸ್ನಲ್ಲಿ ಓದ್ತಿದ್ದಾರೆ. ಇದೀಗ ಪ್ರಭಾಕರ್ ಇವರು ನಮ್ಮ ಸಂಸ್ಥೆಗೆ ಸೇರಿ ನಮ್ಮನ್ನು ಬಹಳಷ್ಟು ನಮ್ಮ ತಂಡವನ್ನು ಬಲಿಷ್ಠ ಮಾಡಿದ್ರೆ ಯಾವುದೇ ಸಂಶಯವಿಲ್ಲ. ಅವರನ್ನು ರೋಟರಿ ಕ್ಲಬ್ ದೇರಳಕಟ್ಟೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. As we go forward in expanding our strengths, the strength of the Rotary Club of Deralakatte. I would request 3 Rotarians who are being inducted to please repeat this oath after me. Thank you, Dr. Rai, for that resounding oath, and thank you, audience, thank you, Rotarians, for that resounding applause as well. Good evening and pleasant greetings to all the dignitaries who have assembled here, to fellow Rotarians, family and friends. This year, when I was told that you are the zonal lieutenant for the district, I asked them what am I supposed to do. So they said, you have to just attend all the installation ceremonies and that's all. I said, okay, that's easy enough. But they told me, don't ever miss the Deralakatte installation because that comes under your zone. So I was like, okay, Deralakatte is always a dear club to me because whenever I visited that club, I see a lot of women very active, very buzzing around, and I felt very comfortable there. And as you see, there are lined up presidents, lady president after lady president is lined up for the next 5 years, I think. And that's really great, for a club. And one more thing is, that was the first club which honored me when during the COVID days when I was doing my COVID services, and I was very touched by their gesture. It was very sweet of them to invite me, and those days I think it was the first honoring ceremony which happened to me, and I was so humble at that moment, and thanks to of course Vikram Datta, because he was the only person from that club I knew those days. And thank you so much, and wishing all the new president Lata, Vikram, all the best, and also congratulations for the new team, and wishing you all the best. Thank you so much. Time to release the club bulletin. This will be done by our Assistant Governor. May I request Dr. Anita Ravishankar to kindly hand over the copies of the new bulletin to our Assistant Governor, PHF Rotarian PD Shetty. Ladies and gentlemen, as colorful as the club, the new bulletin of the Rotary Club of Deralakatte, I think it's still called New Horizons. We are always in quest of that, questing for new horizons as we create hope in the world. That's our bulletin. You will have a copy of that later on. ಎಲ್ಲರಿಗೆ ನಮಸ್ಕಾರ. ದೇರಳಕಟ್ಟೆ ರೋಟರಿ ಕ್ಲಬ್ನ ಪದಪ್ರದಾನ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ CSR PDG ದೇವದಾಸ್ ರೈ ಅವರೇ, ಇವತ್ತಿನ ಮುಖ್ಯ ಅತಿಥಿಗಳು, ಹಾಗೆ ನಮ್ಮ ಪುತ್ತೂರಿನಿಂದ ಬಂದಂತಹ ರೊಟೇರಿಯನ್ ಪ್ರಮೀಳಾ ಮೇಡಮ್ ಅವರೇ,
ಹಾಗೆ ಝೋನಲ್ ಲೆಫ್ಟಿನೆಂಟ್ ನಂದಿನಿ ರಘುಚಂದ್ರನ್ ಅವರೇ, ಔಟ್ಗೋಯಿಂಗ್ ಪ್ರೆಸಿಡೆಂಟ್ ಸೀತಾಲಕ್ಷ್ಮಿ ಅವರೇ, ಪ್ರೆಸಿಡೆಂಟ್ ಲತಾ ವಿಕ್ರಮ್, ಪ್ರೆಸಿಡೆಂಟ್ ಇಲೆಕ್ಟ್ ಸೌಮ್ಯ ರವೀಂದ್ರ ಶೆಟ್ಟಿ ಅವರೇ, ಹಾಗೆ ಸೆಕ್ರೆಟರಿ ಸುಜಾತಾ ಡಿ ಶೆಟ್ಟಿ ಅವರೇ, ಪಿ ಡಿ ಜಿ ಕೃಷ್ಣಣ್ಣ, ನಮ್ಮ ಐ ಪಿ ಡಿ ಜಿ ಅವರು, ನಾನು ಬಹುಶಃ ನಿರೀಕ್ಷೆಯಲ್ಲಿದ್ದೆ, ಅವರಿಗೆ ಮಧ್ಯಾಹ್ನ ಫೋನ್ ಮಾಡಿದ್ದೀವಿ ಮತ್ತೆ, ಆದರೂ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ನಾರಾಯಣ ಹೆಗಡೆ ಮತ್ತು ಅವರು ಬಂದಿದ್ದಾರೆ, ಐ ಪಿ ಡಿ ಜಿ ಪ್ರಕಾಶ್ ಕಾರಂತ್ರವರೇ, ಹಾಗೆ ನಮ್ಮ ಕೌಂಟರ್ ಪಾರ್ಟ್ ಎ ಜಿಗಳು ನಮ್ಮ ಯಾವಾಗಲೂ ಹೇಳಿಕೊಂಡು ಈ ಮಹಿಳೆಯರಿಗೆ ಹೇಗೆ ಅಂತ ಹೇಳಿದರೆ ಅವಕಾಶ ಕೊಟ್ಟು ಅವರು ಏನು ಮಾಡ್ಯಾರು ಅಂತೇಳಿ, ಯಾಕೆ ಅಂತ ಹೇಳಿದರೆ ಅದು ಇವತ್ತು ಅವರು ಸಾಧಿಸಿ ತೋರಿಸಿದ್ದಾರೆ. ನಮ್ಮ ಶಿವಾನಿ ಬಾಳಿಗ ಝೋನ್ 2ನಲ್ಲಿ ಓನ್ಲಿ ಒನ್ ಆ್ಯಂಡ್ ಓನ್ಲಿ ದ ಲೇಡಿ ಗವರ್ನರ್, ಅಸಿಸ್ಟೆಂಟ್ ಗವರ್ನರ್, ಅವರು ಮುಂದೆ ಗವರ್ನರ್ ಆಗ್ತದೆ. ಅದು ಯಾಕೆ ತಪ್ಪಿ ಬರ್ತದೆ ಗೊತ್ತಿಲ್ಲ, ಯಾಕಂದರೆ ಅದು ಮಾತಿದೆ, ಈ ಅಶ್ವಿನಿ ದೇವತೆಗಳು ನಾವು ಹೇಳಿದ್ದಕ್ಕೆಲ್ಲ ಅಸ್ತು ಅಂತ ಹೇಳ್ತಾರಂತೆ. ಮುಂದೊಂದು ಸಲ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗೋ ಸಾಧ್ಯತೆ ಇದೆ, ಆದ್ದರಿಂದ ಅದು ಬ್ಲೆಸ್ಸಿಂಗ್ಸ್ ಅವರಿಗೆ. ಆದ್ದರಿಂದ ರೊಟೇರಿಯನ್ ಶಿವಾನಿ ಬಾಳಿಗರವರೇ, ಹಾಗೆ ಮೇಜರ್ ಡೌನರ್ ಅವರು, ಹಾಗೆ ನಮ್ಮ ಇನ್ನೊಬ್ಬರು ಮೇಜರ್ ಡೌನರ್ ವಿನೋದ್ ಕುಡ್ವ, ಹಾಗೆ ನಮ್ಮ ಈಗಾಗಲೇ ಮೇಜರ್ ಡೌನರ್ ಆಗಿದಂಥ ಸುಬೋಧ್ ಕುಮಾರ್ ದಾಸರವರು, ಹಾಗೆ ಫಾಸ್ಟ್ ಏಜಿಗಳು ತುಂಬ ಜನ ಇದ್ದಾರೆ. ಸತೀಶ್ ಬೋಳಾರ್ ಇದ್ದಾರೆ, ಸದಾಶಿವ ಶೆಟ್ಟಿ ಇದ್ದಾರೆ, ಕಿರಣ್ ಪ್ರಸಾದ್ ರೈ ಇದ್ದಾರೆ, ವಿಶ್ವೇಶ್ ಚೆನ್ನೈ ಅವರಿದ್ದಾರೆ, ಹಾಗೆ ಆಸ್ಕರ್ ಫರ್ನಾಂಡಿಸ್ ಅವರಿದ್ದಾರೆ, ಶಿವಪ್ರಸಾದ್ ಅವರಿದ್ದಾರೆ, ಆಸ್ಕರ್ ಆನಂದ್. ಬಹುಶಃ ಆ ಸ್ಥಾನಕ್ಕೆ ನೀವು ಹೋಗುವುದು ಏನೋ ಅದೇ ಬರ್ತದೆ. ಆಸ್ಕರ್ ಆನಂದ್ ಅವರಿದ್ದಾರೆ, ವಿನಾಯಕ್ ಪ್ರಭು ಇದ್ದಾರೆ, ಡಾಕ್ಟರ್ ರಂಜನ್ ಇದ್ದಾರೆ, ಹಾಗೆ ಎಲ್ಲ ನೇಬರಿಂಗ್ ಕ್ಲಬ್ನ ಪ್ರೆಸಿಡೆಂಟ್ ಸೆಕ್ರೆಟರೀಸ್, ಝೋನಲ್ ಲೆಫ್ಟಿನೆಂಟ್ಸ್, ಝೋನಲ್ ಲೀಡರ್ಸ್, ಡಿಸ್ಟ್ರಿಕ್ಟ್ ಲೀಡರ್ಸ್, ವೆರಿ ಗುಡ್ ಈವ್ನಿಂಗ್ ಟು ಆಲ್. ಈಗ ಈ ಹೊಗಳಿಕೆ ಅನ್ನೋದು ಯಾರಿಗೆ ಬೇಡ ಹೇಳಿ, ಎಲ್ಲರೂ ಬಯಸೋದು ಅದನ್ನೇ. ನನ್ನನ್ನು ಸ್ವಲ್ಪ ಹೊಗಳಿದರು ರವೀಂದ್ರ ಶೆಟ್ಟಿಯವರು. ಈ ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಂದು ಆಸೆ ಏನು ಅಂತ ಹೇಳಿದರೆ, ನಾನು ಭಾಳ ದೊಡ್ಡ ಜನ ಅಂತೇಳಿ, ನಾನು ಮ್ಯಾಥ್ಸ್ ಟೀಚರ್ ಆದ್ದರಿಂದ ಹೇಳ್ತಾ ಇದ್ದೇನೆ. ಇನ್ನು ಕೇಳಿರ್ಬೋದು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಇದೆ, ಏಕಕೇಂದ್ರೀಯ ವೃತ್ತಗಳು, 3 ವೃತ್ತಗಳನ್ನು ನೋಡಿ. ಅದರಲ್ಲಿ ಫಸ್ಟ್ ಒಳಗಿರುವಂಥ ಸರ್ಕಲ್ C1, ನಂತರದ್ದು C2, ಅದರ ನಂತರ C3 ಅಂತ ಕನ್ಸಿಡರ್ ಮಾಡಿದರೆ, ನಿಮ್ಮ ದೃಷ್ಟಿಯಲ್ಲಿ ನಾನು C1 ಸಣ್ಣದು ಇಷ್ಟೇ, ಅವ ಏನೂ ಇಲ್ಲ ಅಂತೇಳಿ. ಇನ್ನೊಬ್ಬರ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ ನಾನು C3 ಇಷ್ಟು ಭಾಳ ದೊಡ್ಡದಿದ್ದೇನೆ, ಏಜಿ ಇರ್ಬೋದು, ಆದರೆ ನಿಜವಾದ ನಾನು ಯಾವುದು ಅದರ ಮಿಡ್ಲಲ್ಲಿರುವ C2. ಇದು ತಿಳ್ಕೊಂಡಾಗ ವ್ಯಕ್ತಿತ್ವ ನಮ್ಮದು ಹೇಗಿರ್ತದೆ, ನಾವು ಒಬ್ಲಿಕ್ಕಿಲ್ಲ ತಗಲಿಕ್ಕಿಲ್ಲ, ಹೊಗಳ್ಳಿ ತೆಗಳ್ಳಿ, ನಾವು ಎಷ್ಟಿರ್ತೇವೆ ಅಷ್ಟೇ ಇರ್ತವೆ. ಆದ್ದರಿಂದ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇವತ್ತು ನನಗೆ ಶುಭ ಹಾರೈಕೆ ಹೇಳಲಿಕ್ಕೆ ಮಾತ್ರ ಇರೋದು, ಆದರೆ ಕೆಲವೊಂದು ಏನೋ ಬಂದುಬಿಡ್ತದೆ ಮಾತುಗಳು. ಈಗ ನಮ್ಮ ಮಹಿಳಾ ಮಣಿಗಳು ದೇರಳಗಟ್ಟೆ ಕ್ಲಬ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಬಹಳ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಕ್ಲಬ್. ಈ ದೇವದಸರೈ ಪ್ರಯತ್ನದಿಂದ ಇದು ಉಂಟಾದದ್ದು, ಇಲ್ಲಿ ಸೃಷ್ಟಿಯಾದದ್ದು. ದೇವದಸರೈ ಆ ರೋಡ್ ಇಲ್ಲದ ಸಂದರ್ಭದಲ್ಲಿ ಓಡೋಡಿ ಬಂದು ಅದನ್ನು ಹೇಗೋ ಕಟ್ಟಿಕೊಂಡು ಬೆಳೆಸಿದ್ದಾರೆ. ಆ ಕಷ್ಟ ಅವರು ಹೇಳ್ತಾರೆ, ಅವರ ಆ ಭಾಷಣದಲ್ಲಿ ಹೇಳ್ಬೋದು. ಆದರೂ ಈಗ ನಮ್ಮಲ್ಲಿ ಸಾಲುಗಟ್ಟಿ ಮಹಿಳೆಯರನ್ನು ಪ್ರೆಸೆಂಟ್ ಆಗುವಾಗೆ ನಾವು ಮಾಡಿಬಿಟ್ಟಿದ್ದೇವೆ. ರೂಪಾ ಶೆಟ್ಟಿಯಿಂದ ಆರಂಭ ಆಗಿದೆ, ಸೀತಾಲಕ್ಷ್ಮಿ ಹೇಳಿದ್ದಾರೆ, ಇನ್ನು ಬಿಡುವ ಚಾನ್ಸ್ ಇಲ್ಲ, ಇನ್ನೊಂದ್ಸಲ ಆಗ್ತೇನೆ, ಅಲ್ಲಿವರೆಗೆ ಬಂದಿದೆ. ಈಗ ಲತಾ ವಿಕ್ರಮ್ ಅವರು ಹೇಳ್ತಾರೆ, ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಬರುವುದಿಲ್ಲ. ಅವರು ನಮ್ಮ VCA PA ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋರು. ನೋಡಿ, ಇಲ್ಲಿ ಬರುವಾಗ ಅವಕಾಶ ಸಿಗ್ತದೆ ನೋಡಿ, ಜೊತೆಗೆ DG ಒಟ್ಟಿಗೆ ಇದ್ದಾರೆ. ಬಹುಶಃ ಎಲ್ಲ ಸಪೋರ್ಟ್ ಅವರಿಗೆ ಸಿಗ್ತದೆ. ಹಾಗೆ ಮುಂದೆ ಪ್ರೆಸಿಡೆಂಟ್ ಇಲೆಕ್ಟ್ ಸೌಮ್ಯ ಶೆಟ್ಟಿ 2010ರಲ್ಲಿ ರವೀಂದ್ರ ಶೆಟ್ಟಿ ಅವರ 10ನೇ ವರ್ಷದ ದಶಮಾನೋತ್ಸವ ಸಂದರ್ಭದಲ್ಲಿ ನಾನು ಮತ್ತು ವಿಕ್ರಮ್ ನಾವೊಂದು 5-6 ಜನರನ್ನು ನಮ್ಮನ್ನು ಎಳೆದು ಸೇರಿಸಿದ್ದವರಾಗ. ಈಗ 25 ವರ್ಷಕ್ಕೆ ಅವರು ನಮ್ಮ ಡಿಸ್ಟ್ರಿಕ್ಟ್ನ ಕಾನ್ಫರೆನ್ಸ್ನ ಚೇರ್ಮನ್ ಆಗಿದ್ದಾರೆ. ಅವರ 25 ವರ್ಷ ಸಿಲ್ವರ್ ಜುಬ್ಲಿ. ಒಂದೊಂದು ಅವಕಾಶಗಳು ನೋಡಿ, ನಮ್ಮಲ್ಲಿ ಮೆಂಬರ್ಸ್ ಬರೀ 23 ದೇರಳಗಟ್ಟೆಯಲ್ಲಿ. ಕೆಲವರಿಗೆ ಹೊರಗಿನವರು ಹೇಳ್ತಾರೆ DG ಮಿಸ್ಸಸ್, AG ಮಿಸ್ಸಸ್, ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ, ಎಲ್ಲ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಇದು ನಿಮಗೆ ಮೋಟಿವೇಶನ್, ನಿಮ್ಮ ಕ್ಲಬಲ್ಲಿ ನೀವು ಹಾಗೆ ಮಾಡಬೇಕು. ಬರುವ ವರ್ಷ ನಿಮ್ಮ ಹೆಂಡತಿಯನ್ನು ಮೆಂಬರ್ ಮಾಡಿ, ಸೆಕ್ರೆಟರಿಯೋ AG DG ಏನು ಬೇಕಾದ್ರೂ ಮಾಡಿಕೊಳ್ಳಿ, ಹೋಗುವಾಗ ಬರುವಾಗೆಲ್ಲ ಒಟ್ಟಿಗೆ ಇರಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಅವಕಾಶ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಅವರು ನಿಮಗೆ ಏನು ಕಿರಿಕಿರಿ ಮಾಡಲಿಕ್ಕಿಲ್ಲ, ಇಲ್ಲಿ ಏನು ನಡೀತದೆ ಎಲ್ಲ ಗೊತ್ತಿದೆ ಅವರಿಗೆ, ಎಷ್ಟು ಕುಡಿತಾರೆ, ಏನು ಮಾಡ್ತಾರೆ, ಫೆಲೋಶಿಪ್ ಎಲ್ಲ ಗೊತ್ತಿರ್ತದೆ. ಆದ್ದರಿಂದ ಧೈರ್ಯಕ್ಕೆ ಅವರೊಂದು ನಮ್ಮ ಜೊತೆ ಬೇಕು. ಆದ್ದರಿಂದ ಮತ್ತೊಂದು, ನನ್ನ ಮುರಳೀಧರ್ ಬಲ್ಲಾಳ್ ಮತ್ತು ರಾಮಕೃಷ್ಣ ಶೆಟ್ಟಿ, RK ಶೆಟ್ಟಿ ಅವರು ಇವತ್ತು ನ್ಯೂ ಮೆಂಬರ್ಸ್ ಆಗಿ ಬಂದಿದ್ದಾರೆ. ಬಂದಾಗ ನಾನು ಹೇಳೋದು, ರಿಟೈರ್ಡ್ ಆಗೋ ಏಜ್ ಆಗುವಾಗ ನಾವು ಟಯರ್ಡ್ ಅಂತ ತೋರಿಸೋದು ಬೇಡ.
ನಿಜವಾಗಿ ನಾವು ಟಯರ್ಡ್ ಅಲ್ಲ, ಇನ್ನಷ್ಟು ನಮ್ಮಲ್ಲಿ ಹುಮ್ಮಸ್ಸಿದೆ. ಯಾಕೆ ಇಂಥವರ ಪ್ರೀತಿ ಸಿಗ್ತದೆ ನೋಡಿ, ಇದು ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟು? ಒಂದು ಸಣ್ಣ ವಿಚಾರವನ್ನು ಹೇಳ್ತೇನೆ. ವಿಶ್ವದಾದ್ಯಂತ 1.2 ಮಿಲಿಯನ್ ಅಂದರೆ 12 ಲಕ್ಷಕ್ಕಿಂತ ಕಡಿಮೆ, 11ರಿಂದ 12 ಲಕ್ಷ ಮೆಂಬರ್ಸ್ ಇರುವಂತಹ ನಮ್ಮ ರೋಟರಿ ಕ್ಲಬ್ಬಿಗೆ ವಿಶ್ವಮಾನ್ಯತೆ ಇದೆ. ಯಾಕೆ ಅಂತ ಹೇಳಿದರೆ, ನಾವೊಂದು ಪಲ್ಸ್ ಪೋಲಿಯೋದ ಒಂದು ಡ್ರಾಪ್ಸ್ ಮಗುವಿಗೆ ಹಾಕಿ ಒಂದು ಮಾನವೀಯತೆಯನ್ನು ಮೆರೆದವರು. ನಮ್ಮ ಕೊಡುವಿಕೆಯಿಂದ, ನಾವು ಕೊಡುವುದರಿಂದ ಅದು ಆಗಿದೆ. ಈ ಸಂದರ್ಭ ನಿಮಗೆ ಸಿಗಬೇಕಿದ್ರೆ ನೀವು ಈ ಸಂಸ್ಥೆಯೊಟ್ಟಿಗೆ ಬರಬೇಕು. ಈ ಸಂಸ್ಥೆಗೆ ನಮ್ಮಿಂದ ಆದ ಸ್ವಲ್ಪ ಕೊಡುಗೆಯನ್ನು ಕೊಡಬೇಕು. ನಮ್ಮ ದುಡಿಮೆಯಲ್ಲಿ ಒಂದು 5-10% ಕೊಟ್ಟಾಗ ನಾವು ನಿಜವಾಗಿ ಇದನ್ನು, ಯಾಕೆಂದರೆ ಅಷ್ಟು ಟ್ರಾನ್ಸ್ಪರೆನ್ಸಿ ಇರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ರೋಟರಿ ಸಂಸ್ಥೆ. ಇಲ್ಲಿ ನಾವು ಇದನ್ನು ಖಂಡಿತ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಬನ್ನಿ, ಇನ್ವಾಲ್ವ್ ಆಗಿ, ಖುಷಿ ಪಡಿ, ಎಂಜಾಯ್ ರೋಟರಿ. ಥ್ಯಾಂಕ್ ಯು. ತುಂಬ ಹುಮ್ಮಸ್ಸಿನಿಂದ ನಮ್ಮ ಸಹಾಯಕ ಗವರ್ನರ್ ಅವರು ಮಾತಾಡಿದ್ದಾರೆ, PHF ರೊಟೇರಿಯನ್ PD ಶೆಟ್ಟಿ ಅವರು. ಈಗ time for pleasantries. May I invite Rotaractor Shaman Shetty to kindly come over for the birthday and marriage anniversary wishes. ಹೆಸರು ಕರೆದಾಗೆ ಸಂಬಂಧಪಟ್ಟವರು ಮುಂದೆ ಬಂದು. Good evening everyone. Birthday and marriage anniversary in the month of July. First, Annette Laksha Rai, daughter of Rotary NJP Rai, celebrated birthday on 1st of July. Rotary NJP Rai celebrated birthday on 2nd July. Rotary Sita Lakshmi celebrated birthday on 2nd July. Rotary Sujata D. Shetty, wife of Rotary PD Shetty, celebrated birthday on 8th July. Rotary K. Shetty and Rotary Soumya Shetty celebrated marriage anniversary on 14th July. And Vijay, wife of Rotary Manish Babu, celebrated birthday on. Annette Vinisha, daughter of Rotary Vikram Datta, celebrated birthday on 19th July. Annette Tapasya, daughter of Rotary Dr. Ravishankar Rao, celebrated birthday on 19th July. Mr. Lokaya, wife of Rotary and Vani Lokaya, celebrated birthday on 24th July. Husband of Rotary and Vani Lokaya. Thank you. We all wish these beautiful people happy birthday and happy wedding anniversary. Chief guest, Rotarian Pramila Rao. Madam, the floor is yours. President Lata Vikram, past district governor Dr. Devdas Rai, my quiz master AG PD Shetty, zonal lieutenant Nandini, IPP Sita Lakshmi, secretary Sujata D. Shetty. ಎಲ್ರಿಗೂ ಶುಭ ಸಂಜೆಯ ನಮನಗಳು. ಇಪ್ಪತ್ತ 22-23ನೇ ಸಾಲಿನ ಚುಕ್ಕಾಣಿಯನ್ನು RC ಕ್ಲಬ್ ದೇರಳಕಟ್ಟೆಯ ಚುಕ್ಕಾಣಿಯನ್ನು ಹಿಡಿದಂಥ ಸೀತಾಲಕ್ಷ್ಮಿ ಮತ್ತು ಅವರ ತಂಡದವರು ಉತ್ತಮ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡಿ ಕ್ಲಬ್ಬಿಗೂ ಹಾಗೂ ರೋಟರಿಗೆ ಕೀರ್ತಿಯನ್ನು ತಂದಿದ್ದೀರಿ. ನಿಮಗೆ ಹಾಗೂ ನಿಮ್ಮ ತಂಡದವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ತಾನೇ ಅಧ್ಯಕ್ಷ ಪದವಿಯನ್ನು ಪಡೆದುಕೊಂಡಂತಹ ಲತಾ ವಿಕ್ರಮ್ ಅವರು ಮತ್ತು ಅವರ ತಂಡಕ್ಕೆ ನಾನು ಶುಭ ಕಾಮನೆಗಳು ಹಾಗೂ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೆಸ್ಟಾಗಿ ಬರಬೇಕು ಹೇಳುವಾಗ ಕೃಷ್ಣ ಶೆಟ್ಟಿಯವರು ಹೇಳಿದರು, ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್, ಸಾರಿ, ಇದರಲ್ಲಿ ನಾನು ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ ಕೃಷ್ಣ ಶೆಟ್ಟಿಯವರನ್ನು ರೆಕಗ್ನೈಸ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಕಾರಂತ್ ರೊಟೇರಿಯನ್ ಪ್ರಕಾಶ್ ಕಾರಂತ್, ಹಾಗೆ ಡಿಸ್ಟ್ರಿಕ್ಟ್ ಗವರ್ನರ್ ಇಲೆಕ್ಟ್ ವಿಕ್ರಮದತ್ತ ಅವರನ್ನು ನಾನು
ರೆಕಗ್ನೈಸ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ ಆದೆ, ಯಾಕಂದರೆ ನಾನು ಈ ಸಭೆಯಲ್ಲಿ ಮಾತಾಡಲಿಕ್ಕೆ ನಾನು ಸರಿಯಾದ ವ್ಯಕ್ತಿ ಅಂತ ನನ್ನೊಳಗೆ ನಾನು ಆಲೋಚನೆ ಮಾಡ್ತಾಯಿದ್ದೆ. ತೊಂದರೆ ಇಲ್ಲ, ಇಲ್ಲಿ ತುಂಬ ಲೇಡೀಸ್ಗಳು ಈ ಕ್ಲಬ್ನಲ್ಲಿ ಗೆಸ್ಟಾಗಿ ಕರೆದಾಗಲಿ ನಾನು ಡೈರೆಕ್ಟ್ ತೆಗೆದು ನೋಡಿದೆ. 23 ಮಂದಿ ರೊಟೇರಿಯನ್ಸ್ ಇದ್ದರು, ಅದರಲ್ಲಿ 9 ಮಂದಿ ಸರಿಯಲ್ಲ 9 ಮಂದಿ ಲೇಡಿ ರೊಟೇರಿಯನ್ಸ್. ಆಗ ಸ್ವಲ್ಪ ಧೈರ್ಯ ಬಂತು. 1916ರಲ್ಲಿ ರೋಟ್ರಿಗೆ ನಾವು ಸೇರ್ತೇವೆ ಅಂತ ಮಹಿಳೆಯರು ಬರುವಾಗ, ನೀವು ನಮ್ಮ ರೋಟ್ರಿಗೆ ಬರುವುದು ಬೇಡ, ಆವಾಗಲಿಂದಲೇ ಅಬ್ಜೆಕ್ಷನ್ ಶುರುವಾಯಿತು. 1921ರಲ್ಲಿ ವುಮೆನ್ ಆಫ್ ರೋಟ್ರಿ ಅಂತ ಒಂದು ಕ್ಲಬ್ ಮಾಡ್ತಾರೆ. ಅದು ಸಹ ಅವರಿಗೆ ರೋಟ್ರಿ ಅಂತ ವರ್ಡ್ ಯೂಸ್ ಮಾಡಿದ ಕಾರಣ ಅದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ತುಂಬ ಹೆಂಗಸರ ಎಲ್ಲ ಏನಂದರೆ ಸಹಾಯವನ್ನು ಅವರು ಪಡಿತಾ ಇದ್ರು. ಕಾನ್ಫರೆನ್ಸ್ಗೆ ಹೋಗೋದು, ಕನ್ವೆನ್ಷನ್ಗೆ ಹೋಗೋದು, ಎಲ್ಲ ಕಡೆಗೆ ಹೆಂಡತಿಯರ ಸಹಾಯ, ಅವರೊಟ್ಟಿಗೆ ಹೋಗುವುದು, ಎಲ್ಲ ಈ ಹೆಲ್ಪನ್ನು ತಗೊಳ್ತಾರೆ. ಆದರೆ ಹೆಂಗಸರು ಮಾತ್ರ ಒಟ್ಟಿಗೆ ಬರಬಾರ್ದು, ಯಾಕಂದರೆ ನಮ್ಮ ಗಂಡಸರಿಗೆ ಹೆಂಗಸರಿದ್ದ ಕ್ಲಬ್ಗೆ ಹೋಗಲಿಕ್ಕೆ ಒಳ್ಳೆಯದಾಗುವುದಿಲ್ಲ. ಹಾಗೆ ಇದು ಕಿರಿಕಿರಿ ಜಾಸ್ತಿ ಆದಾಗ 1923ರಲ್ಲಿ ಮ್ಯಾಂಚೆಸ್ಟರಲ್ಲಿ ಮಾರ್ಗರೆಟ್ ಓಲಿವರ್ ಗೋಲ್ಡಿಂಗ್ ಅವರು ಒಂದು ಮೀಟಿಂಗ್ ಕರೀತಾರೆ. ಎಲ್ಲ ರೊಟೇರಿಯನ್ಸ್ ವೈಫ್ಗಳು 27 ರೊಟೇರಿಯನ್ಸ್ ವೈಫನ್ನು ಮೀಟಿಂಗ್ ಕರೀತಾರೆ. ಆಗ ಅವರೊಂದು ಡಿಸಿಷನ್ ತಗೊಳ್ತಾರೆ, ನಾವೊಂದು ಕ್ಲಬ್ ಮಾಡುವ ಅಂತ ಹೇಳ್ಕೊಂಡು. ಆಯಿತು, ಅಲ್ಲಿ ಎಲ್ಲ ಒಪ್ಪಿಗೆ ಆಗ್ತದೆ. ಜಾನ್ವರಿ 1924 ಜಾನ್ವರಿ 10ಕ್ಕೆ ಇನ್ನರ್ ವೀಲ್ ಕ್ಲಬ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಅದಕ್ಕೆ ಕಾರಣ ಸಹ ರೊಟೇರಿಯನ್ಗಳೇ, ಮೇಲ್ ರೊಟೇರಿಯನ್ಸ್ ಆದ ಕಾರಣ ಈಗ ಈ ವರ್ಷ 100 ವರ್ಷ ಆಚರಣೆ ಮಾಡ್ತಾ ಇದೆ ಇನ್ನರ್ ವೀಲ್ ಕ್ಲಬ್, 100 years. 1928ರಲ್ಲಿ ರೋಟ್ರಿ ಆ್ಯನ್ ಕ್ಲಬ್ ಅಂತ ಮಾಡ್ತೀವಿ. ಆ್ಯನ್ ಅಂತ ಯೂಸ್ ಮಾಡಬಾರ್ದು, ಅದಕ್ಕೆ ಅಬ್ಜೆಕ್ಷನ್ ಬಂತು. ಅದನ್ನು ವುಮನ್ ಆಫ್ ದ ರೋಟ್ರಿ ಕ್ಲಬ್ ಆಫ್ ಶಿಕಾಗೋ ಅಂತ ಮಾಡಿ ಎಲ್ಲವನ್ನು ಹೆಂಗಸರು ಸೇರಿಸಿಕೊಂಡ್ರು. ಎಷ್ಟು ಸಹಿಸುವುದಲ್ವಾ. 1977 ಪ್ರಯತ್ನಗಳು ನಿರಂತರವಾಗಿಯೇ ಹೋಗ್ತಾ ಇತ್ತು. ಆಗ ಡರ್ಟೆ ಕ್ಲಬ್ಬಲ್ಲಿ ಲೇಡೀಸನ್ನು ಸೇರಿಸಿದ್ದಕ್ಕಾಗಿ RI ಬೋರ್ಡ್ ಅವರ ಚಾರ್ಟರನ್ನು ಟರ್ಮಿನೇಟ್ ಮಾಡಿಬಿಟ್ರು. ಆಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲದರಲ್ಲಿ ಹೋಗಿ ಜಯಗಳು. ಯಾವ COLಲ್ಲಿ ಸಹ ಅನ್ಅಡ್ವೈಸೇಬಲ್, ಲೇಡೀಸ್ ಸೇರಲಿಕ್ಕೆ ಅನ್ಅಡ್ವೈಸರ್ ಎಲ್ಲ COLಲ್ಲಿ ಕ್ಯಾನ್ಸಲ್. 1987ರಲ್ಲಿ ಮಹಿಳೆಯರು ಸೇರ್ಬೋದು ಅಂತ ಸೇರಿದರು. ಆಮೇಲೆ COL 1989ರಲ್ಲಿ COL ಮಹಿಳೆಯರು ರೋಟ್ರಿಗೆ ಬರ್ಬೋದು ಅಂತ ಎಷ್ಟು ಕಷ್ಟಪಟ್ಟಿದ್ದೇವೆ ನೋಡಿ. ಈಗ ಎಲ್ಲ ಲೇಡೀಸ್ಗಳು ಮೆಂಬರು. ಒಂದು ದಿನ ಬಹುಶಃ ನಾನು ಎಣಿಸ್ತೇನೆ ಲೇಡೀಸ್ಗಳು ರೋಟ್ರಿಲಿ ಜಾಸ್ತಿ ಆಗ್ತಾರೆ. ವರ್ಲ್ಡಲ್ಲಿ 27% ಮಹಿಳೆಯರಿದ್ದಾರೆ, 30% ಆಗಬೇಕಂತ RI ಲೀಡರ್ಸ್ ಹೇಳ್ತಾರೆ. ಇಂಡಿಯಾದಲ್ಲಿ 14%, ನಮ್ಮ ಡಿಸ್ಟ್ರಿಕ್ಟ್ 3181 11%. ನಿಮಗೆ ಅನಿಸ್ಬೋದು, ಒಂದು RI ಪ್ರೆಸಿಡೆಂಟ್ ಆಗಬೇಕಾದ್ರೆ 117 ವರ್ಷಗಳು ತಾಗಿತ್ತಲ್ವ, ಎಷ್ಟು ಬೇಸರದ ಸಂಗತಿ. ಆದರೆ ಜೆನಿಫರ್ ಜೋನ್ಸ್ ಬಿಡಲೇ ಇಲ್ಲ, 117 ವರ್ಷ ಆದರೂ ಸಹ ಅವರು RI ಪ್ರೆಸಿಡೆಂಟ್ ಆದರು. ನೆಕ್ಸ್ಟ್ ಗಾರ್ಡನ್ ಮೆಕನ್ಲೆ, ಅದ ನಂತರ ಪುನಃ ಲೇಡಿ ನೋಡಿ ಸಾಕತ್ತು. ನಮ್ಮದು ಸ್ಟೆಫೆನ್ ಎನ್ನುವ ಲೇಡಿ, ಇವರಕ್ಕೆ ಜೆನಿಫರ್ಗಿಂತ ಉತ್ತಮ ಸ್ಪೀಕರ್ ಅಂತ ಅವರು. ನಾನು ಅವರ ಸ್ಪೀಚ್ ಕೇಳಲಿಲ್ಲ, ಆದರೆ ಮುಂದೆ ಬರ್ತಾರೆ. ಇನ್ನು ನೀವು ಕಾದು ಕೂತ್ಕೊಳ್ಬೇಕು ರೊಟೇರಿಯನ್ಸ್ಗಳು. ಇನ್ನರ್ ವೀಲಿಗೆ ಬರಲಿಕ್ಕೆ ಇಚ್ಛೆ ಉಂಟು, ಬಿಡುವುದಿಲ್ಲ ಅಲ್ವಾ. ಏನೇ ಇರಲಿ ಬೇಸರ ಮಾಡಬೇಡಿ ರೊಟೇರಿಯನ್ಸ್, ಎಲ್ಲವೂ ಆಗುವುದು ಒಳ್ಳೆಯದಕ್ಕೆ. ಒಬ್ಬ ಮನುಷ್ಯ ದೇವರ ಹತ್ರ ಎಂತ
ಪ್ರಾರ್ಥನೆ ಅಲ್ಲ, ತಪಸ್ಸು ಮಾಡ್ತಾನಂತ. ದೇವರು ಪ್ರತ್ಯಕ್ಷ ಆಗಿ ಏನು ವರ ಬೇಕು ನಿನಗೆ? ಅವರು ಹೇಳ್ತಾರಂತೆ, ನಾನು ಏನು ಎಣಿಸ್ತೇನೆ ಅದನ್ನು ನನಗೆ ನೀವು ವರವಾಗಿ ಪಾಲಿಸಬೇಕು ಅಂತ ಹೇಳ್ತಾನೆ. ಆಯಿತು, ತಥಾಸ್ತು ಅಂತ. ನನಗೆ ಒಂದು ಕಾರ್ ಬೇಕಂತ ಹೇಳ್ತಾನೆ. ಓಕೆ, ಅಲ್ಲ, ಅದರಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ದೇವರು, ನಿನಗೆ ವರ ಸಿಗ್ತದೆ, ಆದರೆ ನಿನ್ನ ನೇಬರಿಗೆ ಡಬ್ಬಲ್ ಇದಾಗ್ತದೆ ಅಂತ ಹೇಳಿ, ಉಪಯೋಗ ಆಗ್ತದೆ. ಆಯ್ತಂತ ಹೇಳಿ, ಓಕೆ ತಥಾಸ್ತು, ನನಗೊಂದು ಕಾರ್ ಬೇಕು ದೇವರೇ. ಇವರಿಗೆ ಒಂದು ಕಾರ್ ಬಂತು, ಅವರ ಮನೆಯವರಿಗೆ 2 ಕಾರ್ ಬಂತು. ನನಗೊಂದು ಮನೆ ಬೇಕು, ಇವರಿಗೆ ಒಂದು ಮನೆ ಬಂತು, ನೇಬರಿಗೆ 2 ಮನೆ ಆಯಿತು. ಇವ್ರಿಗೆ ಹೊಟ್ಟೆ ಕಿಚ್ಚಾಗಲಿ ಶುರುವಾಯಿತು. ಯಾಕೆಂದರೆ ಇದೆಲ್ಲ ಮಾಡಿದ್ದು ನಾನು, ಮತ್ತು ಇದು ಲಾಭ ಎಲ್ಲ ತಗೊಳ್ದವರು ಹೇಳಿ ಮಾಡಬೇಕಂತ. ನನ್ನ ಒಂದು ಕಣ್ಣನ್ನು ಕಾಣದಾಗೆ ಮಾಡಿ ಇದೆ. ಇವರು ಒಂದು ಕಣ್ಣು ಕಾಣದಾಗೆ ಆಗುವಾಗ ಆ ನೇಬರ್ದು 2 ಕಣ್ಣು ಸಹ ಕಾಣೋದಿಲ್ಲ. ಮತ್ತೆ ಪುನಃ ಅವರಿಗೆ ಇದು ಮಾಡಬೇಕು ಹೇಳಿ ನನ್ನ ಒಂದು ಕೈ ಕಟ್ಟಾಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನೇಬರಿದು ಎರಡು ಸಹ ಕೈ ಕಟ್. ನೋಡಿ, ಮನುಷ್ಯರಿದು ನಾವು ಯಾವಾಗ ನಾವು ರೋಟ್ರಿಲಾಗೆ ಆಲೋಚನೆ ಮಾಡೋದಿಲ್ಲ. ಯಾಕಂದರೆ ನಾವು ಮಾಡುವಂಥ ಸೇವೆ ಯಾರಿಗಾದರೂ ಸಣ್ಣದಿರಲಿ ದೊಡ್ಡದಿರಲಿ, ಅದು ಅವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪರ್ಸನಿಗೆ ಅವ್ರು ಸಿರಬೇಕು. ಈಗ ಆ ಲತಾ ಬಂದು ನಿಂತ ಕೂಡಲೇ ವಿಕ್ರಮ್ ಬಂದು ಈಗ ಮೈಕ್ ಸರಿ ಮಾಡಿ, ಖಂಡಿತ ಲತಾ ನಿಮಗೆ ನಿಮ್ಮ ಹಿಂದೆ ನಿಮ್ಮ ಪತಿಯವರು ವಿಕ್ರಮ ಅವರು ಖಂಡಿತ ಇದ್ದಾರೆ. ಹಾಗೆ ಸ್ಟ್ರಾಂಗ್ ಟೀಮ್ ಆಫ್ ಲೇಡೀಸ್ ಖಂಡಿತ ನಿಮ್ಮ ಒಟ್ಟಿಗಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. 10 ನಿಮಿಷ ಕೊಟ್ಟಿದ್ರು, ಟೈಮ್ ನೋಡಲಿಲ್ಲ. ಒಂದು ಪೇಪರಲ್ಲಿ ಪ್ರಕಟಣೆ ಕೊಟ್ಟಿದ್ರಂತೆ, ಏನಂದರೆ ನಾಯಿ ಮರಿ ಕದ್ದು ಇದು ಮಿಸ್ ಆಗಿದೆ ಅಂತ. ಆಗ ಫೋನ್ ಮಾಡಿ ನಿಮ್ಮ ಜ್ಯೋತಿ ಮೇಡಮ್, ಹೌದು ಸರ್, ನಿಮ್ಮದು ನಾಯಿ ಮರಿ ಸಿಕ್ಕಿದೆ. ಹೌದಾ, ನಾವು ಊಟ ಮಾಡದೆ ನಾವು ಎಷ್ಟು ದಿನ ನಾವು ಊಟವೇ ಮಾಡಲಿಲ್ಲ ನಾನು ನನ್ನ ಗಂಡ ಅಂತ ಹೇಳ್ಕೊಳ್ತೀನಿ. ಹೌದಾ, ಹಾಗಾದರೆ ನಿಮ್ಮ ನಾಯಿ ಮರಿ ಆಶ್ರಮದಲ್ಲಿ ಉಂಟು ಅಂತೇಳಿ. ಯಾಕಂದರೆ ಇವರು ಅತ್ತೆ ಮತ್ತು ಮಾವನನ್ನು ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ಈ ನಾಯಿ ಮಾರಿ ಅವರನ್ನು ಹುಡುಕಿಕೊಂಡು ಆಶ್ರಮಕ್ಕೆ ಹೋಗಿದೆ. ಇಂಥ ದಿನೇ ನಾವು ಹೆಚ್ಚುತ್ತಿರುವ ಆಶ್ರಮಗಳು ಅದು ಒಳ್ಳೆಯ ಸೈನ್ ಅಲ್ಲ. ಅದು ನಮಗೆ ಇಷ್ಟು ಜನ್ಮ ಕೊಟ್ಟು ಸಾಕಿದ ತಂದೆ ತಾಯಿಗಳು, ಒಂದು ತಂದೆ ತಾಯಿಗಳನ್ನು ನಾವು ನೋಡಿಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದೆ. ಏನೇ ಆಗಲಿ ನಿಮ್ಮ ವರ್ಷ ಮತ್ತು ನಮ್ಮ ಈ ನಂದಿನಿ ಪ್ರತಿ ಸಲ ನೋಡ್ಸಿದ್ದ, ಅವಳು ಮಾಡುವ ಸೇವೆ ನೋಡುವಾಗ ತುಂಬ ಬೇಸರ. ಯಾವಾಗ ಕೊರೋನಾ ಟೈಮಿಂದ ಅವಳು ಒಂದು ಮಾಡ್ತಾಳೆ, ಅದು ಎಲ್ರಿಗೆ ಮಾಡಲಿಕ್ಕೆ ಅದು ನಿಜವಾದ ಸೇವೆ. ನಂದಿನಿ, ಐ ಆಮ್ ಪ್ರೌಡ್ ಆಫ್ ಯು. ಎಲ್ರಿಗೂ ಶುಭವಾಗಲಿ, ನಿಮ್ಮ ವರ್ಷ ಉತ್ತಮವಾಗಿ ಆಗಲಿ ಅಂತ ನನ್ನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಜೈ ರೋಟರಿ. ಹರಸಿದ ನಮ್ಮ ಮುಖ್ಯ ಅತಿಥಿಗಳಾದ ರೊಟೇರಿಯನ್ ಪ್ರಮೀಳಾ ರಾವ್ ಅವರಿಗೆ ವಂದನೆಗಳು. ಈಗ it's now time for us to listen to our installation officer of the Rotary Club of Deralakatte for the year 2023-24, Rotarian Lata Vikram. Secretary of the club for the year 2023-24, Rotarian Sujata Shetty. President of the Rotary Club of Deralakatte for the year that was 22-23, Rotarian Sita Lakshmi. Secretary, Rotarian Vani Lokaya. Assistant Governor, Zone 3, Area District 3181, 2023-24, Rotarian PHF, E.D. Shetty. Chief guest of today's glittering function, Rotarian Multiple Paul Harris Fellow Past President Pramila Rao. Zonal Lieutenant, Rotarian Past President Multiple Paul Harris Fellow Nandini Raguchandra. President-elect of the Rotary Club of Deralakatte, Rotarian Soumya Shetty. My guru in Rotary, past district governor, multiple Paul Harris Fellow, Rotarian K. Krishna Shetty, assistant regional Rotary Foundation coordinator. The immediate past district governor who has read the district very well last year, Rotarian major donor Prakash Karanth, and the galaxy of assistant governors, past assistant governors, presidents, secretaries, Rotarians, aunts, johns, lords, ladies and gentlemen. It was on January 9, 2023, in the city of Orlando, that earlier when we were in San Diego, now the Rotary
assembly, that is the trainee assembly for the governors, is held in Orlando. That Rotarian Gordon, I don't know what he is, whether major donor, maybe, I'm not too sure, Rotarian Gordon McKinley of the Rotary Club of South Queensbury, Lotham, Scotland, RA District 1320, revealed to the galaxy of 500 odd Rotary governors, including our own governor, Rotarian Major Donor H.R. Keshav, the theme for the year 2023-24. From the year 1955, Rotary International presidents have been giving to the world of Rotary themes. The first was A.J. Baker in 55, who gave the world the theme, Develop Our Resources. These themes have really meant a lot. They have given the Rotary world the direction to go. What did Gordon McKinley say? Create hope in the world. What a beautiful theme. He said, create hope in the world and make us change our lives. You solve, try to cure the wounds, the damaged wounds that are all going on in the world. Do a lot of good service, Rotarians, and create hope in the world. And he also illustrated and gave an example of a lady in Thailand. When he went to Thailand, this lady told him, in the year 2007, when the tsunami struck all over the world, I lost my husband, I lost my job, I lost my house, I lost my son, I lost my daughter, I was alone. The Rotarians of the region, they did fantastic work. They built houses, they built halls, they gave us employment. Rotary gave me hope and optimism. See, what a wonderful sentiment. If you have touched the lives, if somebody has touched the life of one such person, I think that is fantastic. Let us forget about everybody telling what is Rotary doing and all. See, so that was when he thought of this theme, create hope in the world. Now, 3 focus areas. Mainly, whenever I go through the theme, I think, what are the focus areas of the president? The first one is peace. Regarding peace, he is concentrating on peace efforts throughout the world. Let us all go improve the peace conditions. And then he has given the example of Ukraine, where the Rotarians have done a lot to improve the peace conditions there, that more and more Ukrainians are joining the Rotary movement. He says concentrate on war-torn areas in Afghanistan, in Yemen, Syria and other places, and do your bit for the peace. That's the first focus area. The second focus area is maintain continuity. He is going to maintain the continuity of the years that were before it. He says, I am going to concentrate and continue Shekhar Mehta's efforts and on raising already our madam has talked a lot about the women in Rotary. So he is going to continue it. We have to make it 30%, maybe later, already we have got to RI past women presidents. The third focus area is very, very, very important. Mental health. He asks us to concentrate on the mental health issues, because there are a lot of people who are all over the world actually suffering from different mental issues, including the dangerous depression, where you can lose the patient if you don't treat correctly. And many of these people don't come for help. He is asking the Rotarians to concentrate on mental health camps and all those things and try to bring them back to normal life. What a beautiful mental health. So 3 things. One is maintaining peace all over the world. Number 2 is continuing whatever projects are going on all over, good projects. And third is mental health. So that was Gordon McKinley's call to all the governors. Now, let us see how Rotary has created hope all over the world, going down the timeline. It was the year 1905 when 4 men met in an office of Gus Loher, one of the founding members of Rotary, Paul Harris, Gus Loher, Hiram Shore and Sylvester Shield. They decided that we have to have a friendship, a club which is signed for fellowship mainly, and then more and more people should get together. That was how Rotary International was born in 1905, February 23rd, sorry. So that was the first thing of Rotary creating hope in the world. Then came 1907, when the first Rotary service project, that is, Paul Harris went to, all of us know the story, but again I'm telling for the people who have, Paul Harris went to the famous Chicago City Hall, and he was watching a performance, and then halfway through when the interval was there, he wanted to relieve himself, and he found to his astonishment that the famous City Hall of Chicago doesn't have a comfort restroom. So he again went to the public, raised funds, and through the Rotary. See, here the important thing is, Rotary alone didn't do it. Many of my friends tease me, they say, what have you done? Not the money we put, we are the catalyst. So he got the restrooms in the City Hall. Today also it's there. These restrooms were constructed by the Rotary Club of Chicago. That's how the spark of community service started. That's how Rotary created hope in the world through community service.
1910, Rotary, which was in USA, went to Canada. So all over, so Rotary became international. Means, of course, later on the Rotary International term was added. Again, Rotary created hope by going to more countries. 1912, Rotary went to Havana. From English, then other languages. And I've told earlier also, all of us past district governors have gone to the assembly. We see a battery of interpreters. So Rotary is multilingual now. So creating hope in the world. Then 1917, of course, the forerunner, or rather the foundation of the Rotary Foundation. Of course, a little later it is actually 1917, the proceeds of the Kansas Conference, which was convention, $26.5. And today the Rotary Foundation is the world's premier service organization doing a lot of activities. Again, Rotary created hope. Then, of course, going further down the line, 1932, when Herbert Taylor gave to the world of Rotary the 4-way test. Is it the truth? Is it fair to all concerned? Will it build goodwill and better friendship? Will it be beneficial to all concerned? The 24-word thing, which Rotarians are following religiously all over the world. That was again Rotary created hope. Then came 1945, when a group of 49 Rotarians sat together and formed the Charter of the UNO. All of us should know that United Nations organization was built, or rather the founding fathers were Rotarians. Even today, the UNO Day, they keep a special seat for the Rotary. Then going on, 1955, I already told you the themes came. Then, of course, later on, 1962 was the year when Rotary decided to concentrate on the youth and started Interact International Action. So Rotary created hope for the youngsters. 1965, the matching grants, of course, now they have gone to very big scale, global grants, they were started in 1965. Rotary created hopes for millions of people all over the world. 1968, Rotaract International, Rotary in Action, Rotaract, of course, now the age group for catering to youngsters between 18 to 30. So this was started and now it has become a world's #1 youth organization, again creating hope for the youngsters. 1971, when the RILA, Rotary Youth Leadership Awards program was started in Australia, and today it's a powerful leadership program for the youngsters, again creating hope in the world. 1972, Youth Exchange, a program which I personally was, when I went to Sydney, I went to the Museum of Sydney and I saw the Tiwayachi Miyagachi. She was a youth exchange scholar who was sent from Japan to Sydney, and at that time there was a lot of anti-Japan sentiments in Australia because they had bombarded in World War, but she completely erased that by going all over. So that was one thing where Rotary created hope by cementing bonds between countries. Then came 1978, the 3H program, Health, Hunger and Humanity, fantastic humanitarian program by Rotary. And of course 1985, when all of us know, when Rotary International decided to step in to eradicate polio from the world, at that time Rotary was alone in its crusade. Nobody, only in 88, the WHO, the World United, the UNICEF and all those organized governments and all came into the picture. From 3.5 lakh cases of polio per day that year, today we are hardly at 7. That is a Rotary achievement. We may not have been able to achieve completely. For a long time, the Rotary itself was funding the vaccines. Now it's not funding the vaccines, but we are doing a lot of work. So that was the biggest example of Rotary creating hope. 86, RCC, Rotary Community Corps, Matt Caparas, Rotary Community Corps, that's a very important wing of Rotary, doing a lot of activities, creating hope. 1992, Preserve Planet Earth, one of the fantastic afforestation drives of Rotary, started that year. So now afforestation, Karanth had a very good program of that Vanasiri, that was started in 1992. Then of course 1999, the Rotary Centers for Peace, Advancement of Peace, they give 2 types of scholarships and doing very well these Peace Scholars. So regarding peace, already Rotary is doing a lot of work. Again, Rotary gave a lot of hope to the world. And of course going on and on, we can come to 2014 when the future vision plan of the Rotary came into place, foundation, and the whole foundation activities came on, took a different shape altogether. Nowadays you have global grants, all the district grants and a lot of things. Going further, 2007, the tsunami had struck all over the world. That Thailand woman just now said, Rotary has helped build houses, has built a lot of things for the tsunami affected people. Like that, Uttarakhand, the floods, rupees to rubles, they again built 100 schools. In our district, so many things have happened. So Rotary continues to create hope in the world. Now about the Rotary Club of Deralakatte. 2008, it was a year when Nagendran was a governor, when the club was chartered, and from 2008 to today, the Rotary Club of Deralakatte has created hope in the city, in the place of Deralakatte and Mangalore.
whether it's help the Budakattu, Jananga, whether it's building houses, solar electrification. They have been doing tremendous work. And now today from 23 they have jumped to 26. They have been awarded the best club in the small club category at least 3 to 4 times. And last year they got the, not last year, the year before that they got the Platinum Plus. Last year they got the Platinum. Whatever it is, all that. The Rotary Club of Deralakatte has come to stay. And one more thing, of course, I told Madam to tell it. I didn't want to tell, but she forgot. So I have to tell. First it started Rupa Shetty. Rupa Shetty and Lata Vikram were the president and secretary. Then Sita Lakshmi. In fact, Sita Lakshmi was a very reluctant Rotarian. I used to go to a school in IMA as a secretary and have camps. I and Dr. Bhaskar Alva. And Bhaskar Alva was trying to pull her into Lions. I was trying to pull her to Rotary. She was Rotary for the Lions. But now see, where is she? She is going, poor lady goes by rickshaw to a zonal review meet in the night and comes, that much commitment. So Sita Lakshmi, and then it was Vani Lokaya. Now the third year, Lata Vikram and Sujata Shetty. Fourth year, I think Soumya Shetty and I think Anita Ravishankar, I think, I am not too sure. And the fifth year, Anita, and the fifth year I think is Anita Ravishankar and somebody. In 3181 it has not happened. In 3182 I don't know whether it's happened. In India I don't know because I cannot say. But I think this is 5 years in a row. First of all, the strategic plan has been properly implemented. Number 2, 5 years in a row. If anybody can tell me, I'll tell that I am not a Rotarian. I went to Canada. I visited the Rotary Club of. Here I have to say, very sorry. The present Rotary president actually doesn't have enough name in Windsor there because the club of hers has not met since 6 months. The real good club in Windsor is Windsor 1918. They have got 84 Rotarians, and I also told that, but I would like to tell, wherever I go, I take the flag, my flag, and try to. I contacted people in Montreal, nobody answered my call, and even they didn't answer my WhatsApp message. I tried in Toronto, again no. Then in Windsor, I told that while repeating, I wanted to, then my wife told, where this one, again here Rotary, and my son also said, the daughter-in-law said this, he said, okay, gave a call. The secretary took the call of the Rotary Club of Windsor 1918. She said, sir, we are having a meeting in the afternoon. I was thrilled. With just 5 minutes away from house, I went there. Rotarians 84, 40 had come, 7 Indians. The 7 Indians only are below 30. President, secretary, ladies. Leon, who was the former mayor of Windsor, is the president. And Laura, former secretary. But there was only one exception. Not like this 5. And if you see all the board of directors, I was supposed to installation of some pinning, but Pramila was doing the pinning because they are all ladies. Keep it up. I think you are 9 out of 23 and 9 out of 26 now. I think around 30%. Make it 50% or make it more. And let the thing continue. Secretaries and presidents, ladies. So, and one last thing I would like to say is, I always have this habit, Rotarian Sita Lakshmi Madam and Rotarian Vani Lokaya have taken the club to greater heights this year. And the club has been awarded the Platinum Award this year. I would request everybody in the audience, except Sita Lakshmi and Vani Lokaya, to sit down. They should sit down. Others should stand up and give them a standing ovation. Thank you. I'm sure you'll agree, Rotarian friends, that Dr. B. Devdas Rai's speech was a resounding one. Rotarian Dr. Rai is like that, always a well-wisher, with us all the time. So beautifully put the entire past as a trajectory of hope, and this year's theme as a culmination of the past of Rotary. That's a wonderful thought that he has given us. It's now time to present mementos. Rotarian Lata Vikram will do the honor. To our guests, to Dr. B. Devdas Rai, for all that he has meant to us. To our chief guest, Rotarian Pramila Rao. To our zonal lieutenant, Rotarian Nandini Ravichandra. Thanks for being here this evening and making it beautiful. And of course, our very own Assistant Governor, Rotarian P.D. Shetty. One of our stalwart members, Rotarian J.P. Rai, will now recognize the presence of guests by reading out their names.
ದೇರಳಕಟ್ಟೆ ಕ್ಲಬ್ಬು ಎಲ್ಲ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತದೆ. ಆದರೆ ಟೈಮಿಗೆ ಸಾಧನೆ ಮಾಡಲಿಲ್ಲ ಇನ್ನು. ಸುಮಾರು 13 ವರ್ಷದಲ್ಲಿ ನಾವು ಪ್ಲ್ಯಾನಿಂಗ್ ಮಾಡಿ 1.5 ಗಂಟೆ ಮುಗಿಸುವಂತೆ ಗಂಟೆ 2 ಆಯ್ತು. ಅತಿಥಿಗಳು ದೇವರ ಸಮಾನ ಅಂತ, ಹಾಗೆ ನಮ್ಮ ಕ್ಲಬ್ಬಿನ ಕರೆವಲೆಗೆ ಹೋಗುಟ್ಟು ಬಂದಂತಹ ಎಲ್ಲ ಅತಿಥಿಗಳನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಹಾಗೆ ಮೊದಲಿಗೆ ನಮ್ಮ ಕ್ಲಬ್ಬಿಗೆ ಇವತ್ತು ಬಂದಂತಹ ಚೀಫ್ ಗೆಸ್ಟ್ ಆಗಿ ಬಂದಂತಹ ರೋಟರಿಯನ್ ಪ್ರಮೀಳಾ ರಾವ್ ಹಾಗೂ ಭಾಳ ಸೀನಿಯರ್ ಮೋಸ್ಟ್ ರೋಟರಿಯನ್ PDG ಕೃಷ್ಣ ಶೆಟ್ಟಿ, ಇದೀಗಲೇ 1 ವರ್ಷದ ಅವಧಿಯನ್ನು ಮುಗಿಸಿದಂತೆ ಭಾಳ ವಿಜೃಂಭಣೆಯನ್ನು ಮಾಡಿ ಮುಗಿಸಿದಂತಹ IPDG ಪ್ರಕಾಶ್ ಕಾನಲ್, AGಗಳಾದಂಥ ಸುಬೋಧ್ ಕುಮಾರ್ ದಾಸ್ AG2, ವಿನೋದ್ ಕುಡುವ, ಶಿವಾಣಿ ಬಾಳಿಗ, ರೋಟರಿಯನ್ PD ಶೆಟ್ಟಿ, ಜೂನಿಯರ್ ಲೆಫ್ಟಿನೆಂಟ್ ಸಾಹಿಬಾಬಾ ರಾವ್, ರೋಟರಿಯನ್ ಡಾಕ್ಟರ್ ಚನ್ನಗಿರಿ ಗೌಡ, ರೋಟರಿಯನ್ ಡಾಕ್ಟರ್ KE ಪ್ರಕಾಶ್, ರೋಟರಿಯನ್ ಅಶೋಕ್ MK, ರೋಟರಿಯನ್ ಕೊನಾಡ್ ನಜರಿತ್, ರೋಟರಿಯನ್ ನಂದಿನಿ ರಘುಚಂದ್ರನ್, ರೋಟರಿಯನ್ ನಾಗರಾಜ್ ಕಾಮತ್. ಅಧ್ಯಕ್ಷರುಗಳ ಕಾರ್ಯದರ್ಶಿಗಳು ಪ್ರೆಸಿಡೆಂಟ್ RC ಮ್ಯಾಂಗ್ಳೂರು ಕಿಶನ್ ಕುಮಾರ್, ಸೆಕ್ರೆಟರಿ ಸಿದ್ಧಾರ್ಥ್ ಶೆಟ್ಟಿ, RCM ಮಿಡ್ ಟೌನ್ ರೋಟರಿಯನ್ ಪ್ರದೀಪ್ JB, ಪ್ರೆಸಿಡೆಂಟ್ RCM ಸೀಸೈಡ್ ಶಿವರಾಮ್ A, ಸೆಕ್ರೆಟರಿ RCM ಸೀಸೈಡ್ ಅಚನ್ ಶೆಟ್ಟಿ, ಪ್ರೆಸಿಡೆಂಟ್ RCM ಸೌತ್ ಹರ್ಷ ಕರಿಯಂ, ಸೆಕ್ರೆಟರಿ RCM ಸೌತ್ ಅನಿಕ್ ಕರಿಕೆರ, ಪ್ರೆಸಿಡೆಂಟ್ RCM ಡೌನ್ ಟೌನ್ ಗಣೇಶ್ ಪ್ರಭು, ಸೆಕ್ರೆಟರಿ RCM ಡೌನ್ ಟೌನ್ ರೋಟರಿಯನ್ ಉಮೇಶ್ ಗಟ್ಟಿ. ಜೂನ್ 2 ಪ್ರೆಸಿಡೆಂಟ್ RC ಬೈಕಂಪಾಡಿ ಸುಧಾಕರ್ ಸಾಲಿಯನ್, ಸೆಕ್ರೆಟರಿ RC ಬೈಕಂಪಾಡಿ ದಿನೇಶ್ ಬಂಗೇರ, ಸೆಕ್ರೆಟರಿ RCM ಪೋರ್ಟ್ ಟೌನ್ ಪ್ರಮೀಳಾ ಕೊಡ್ಗಿ, ಸೆಕ್ರೆಟರಿ RCM ಸನ್ರೈಸ್ ಚಿತ್ರಕುಮಾರ್ KV, ಪ್ರೆಸಿಡೆಂಟ್ RCM ಸೆಂಟ್ರಲ್ ರಾಜೇಶ್ ಶೆಟ್ಟಿ, ಪ್ರೆಸಿಡೆಂಟ್ RCM ಈಸ್ಟ್ ಜಯರಾಮ್ ಶೆಟ್ಟಿ, ಸೆಕ್ರೆಟರಿ RCM ಈಸ್ಟ್ ಸದಾಶಿವ ಶೆಟ್ಟಿ, ಪ್ರೆಸಿಡೆಂಟ್ RCM ನಾರ್ತ್ ಮೋಹನ್ ಎಲೆಕ್ಟೆಡ್, ಪ್ರೆಸಿಡೆಂಟ್ RCM ಹಿಲ್ ಸೈಡ್ ಕಿರಣ್ ಕುಮಾರ್, ಸೆಕ್ರೆಟರಿ RCM ಹಿಲ್ ಸೈಡ್ ಸಾಗರ್ ಕಲೇರಾ, ಪ್ರೆಸಿಡೆಂಟ್ RC ಸುರತ್ಕಲ್ ಯೋಗೇಶ್ ಕುಡಾಯಿ, ಫಾಸ್ಟ್ AG ಸತೀಶ್ ಬೋಳರ್, ಫಾಸ್ಟ್ AG ಡಾಕ್ಟರ್ ರಂಜನ್, ವಿಶ್ವಾಸ್ ಶೆಣೈ ಚೇರ್ಮನ್ ಪಬ್ಲಿಕ್ ಇಮೇಜ್, ಅಬ್ಬಾಸ್ ಮೂರಾ ಫಾಸ್ಟ್ ಪ್ರೆಸಿಡೆಂಟ್ ಸೈಡ್, and Tanuja Subodh RC Bengambadi, Kiran Prasad Ray District Chairman Projects, Ashkar Anand Puttur Vice Chairman Facility, Pradeep Rao Guest Puttur East, Dinesh Kini RC Hillside, M. Vishwana Shetty RCM North, M. Ajit Rao RCM North, Surya Kavi Kodwa RC Mangalore East, Dr. Lakshmi Spodai Podigi Guest, Lieutenant Dr. Shiv Prasad District Chairman Club Extension, M. Malya RCM Central,
Surendra Shivani, Treasurer of Seaside, Vinayaka Prabhu, Man Middle Side, Rajani R. Bhatt, Ma'am, RC Metro, Surekha Kini, Secretary, RC Metro, Narayana Hegde, Past District Secretary, Rotarian Ashok, Past President, RCB, Rotarian Bharat Shetty, Past President, RCB, Soumya, just like Sudesh, Rotarian Ashomati, Past President, RC Surat, Rotarian Shruti Madna, Zedal, RC Bandwal, Rotary History, Rotarian Ganesh Shetty, President, Rotary Club, BC Road, Admana Barai, GSR, BC Road, BC Road City, Prashant Karna Teganama, DG Vartama, Pushpa Muradidhar, Muradidhar Balla, new member RCD, Dr. R. K. Shetty, new member RCD, ಹಾಗೂ ಇದೀಗಲೇ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ ಡಿಸ್ಟ್ರಿಕ್ಟ್ ಟ್ರೈನರ್ ಆಗಿ ಇದ್ದವರು ರೊಟೇರಿಯನ್ ಶೇಖರ್ ಶೆಟ್ಟಿ ಅವರು ಹಾಗೆ ಬಂದಂಥ ಎಲ್ಲ ಮಾಧ್ಯಮ ವರ್ಗದವರಿಗೂ ಸಹ ಧನ್ಯವಾದ ಹೇಳ್ತಾ ಇಲ್ಲಿಂದ ನಾನು ಮುಗಿಸ್ತೇನೆ. We move on to the vote of thanks. Rotarian Sujata Shetty. Good evening to all. I am privileged to propose vote of thanks. I would like to thank today's PDG Rotarian Dr. Devdas Barrels of 2023-24. I thank Rotarian Pramila Rao, Chief Guest, for gracing the occasion. I thank Assistant Governor Rotarian PD Shetty for releasing the bulletin, the new auditor. I thank Zonal Lieutenant Rotarian Nandini Raghusandran for her presence. I thank PDG Rotarian Krishna Shetty, IPDG Rotarian Prakash Karan, DG Rotarian Vikram Datta, District Co-Trainer Rotarian Shekhar Shetty for their presence. I thank Assistant Governor Rotarian Shivani Baliga, Assistant Governor Subodh Kumar Das, Assistant Governor Rotarian Vinod Kudwa. I thank all district leaders, zonal leaders and president secretaries zone 2 and 3. I thank all the invitees present here. I thank outgoing President Rotarian Sitalakshmi and Secretary Rotarian Vani Lokaya. I thank newly inducted members and Rotary families of RC Deralakatte. I thank Rotarian Vani Lokaya for the invocation. I thank Rotarian Professor Ravi Shankar for the MC. I thank DG Rotarian Vikram Datta and AG Rotarian PD Shetty for sponsoring dinner and fellowship. I would like to thank Rotarian Girish Alwa for the hospitality. My heartfelt thanks and all. Jai Rotary.